ಸ್ನೇಹಿತರೆ, ಇವತ್ತು ಮಾದನಿಪುರ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಬಾಲಕಾರ್ಮಿಕ ಪದ್ಧತಿಯ ವಿರೋಧಿಸಿ ಅದಕ್ಕೆ ಕಾರ್ಮಿಕ ಇಲಾಖೆ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 2016 ಮತ್ತು 1986 ಬಗ್ಗೆ ಅರಿವು ಮೂಡಿಸುವ ಒಂದು ಬೀದಿ ನಾಟಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟ ಮಾನ್ಯ ಕಂಟ್ರೋಲರ್ ಸಾಹೇಬ್ರಿಗೂ ಸಮಯ ಕೊಟ್ಟು ತಾವೆಲ್ಲ ನೋಡಬೇಕು, ತಮಗೂ ವಂದನೆಗಳನ್ನ ಸ್ವಾಗತವನ್ನು ಕೋರ್ತಾ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು, ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಮಕ್ಕಳು ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಮಕ್ಕಳು ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಕೋಗಿಲೆ ಇಂಪು ಹೂವಿನ ತಂಪು ಅವರ ಭಾವವು, ಮಕ್ಕಳು ನಲಿವ ಜೀವವು. ಮಕ್ಕಳು ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಶಾಲೆಯ ಪಾಟಿ ಚೀಲ ಮಕ್ಕಳ ಹೆಗಲಿಗೆ ಬರಲಿ, ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಮಕ್ಕಳಿಗೆ ಸಿಗಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ನೃತ್ಯಗಳು ಮಕ್ಕಳಿಗೆ ಮೊದಲಿರಲಿ, ಆಟ ಹಾಡು ನೃತ್ಯಗಳು ಮಕ್ಕಳಿಗೆ ಮೊದಲಿರಲಿ. ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೆ ಸಿಗಲಿ, ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೆ ಸಿಗಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳು ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಈಗ ಶ್ರೀ ಮತ್ತೆ ಇಂದಿರಾ ಮೇಡಮ್ ಅವರಿಂದ ಒಂದು ಹಾಡು. ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ, ಮೊಗಲೆ ನಿನ್ನ ಚುಟಾರನ್ನು ಕೇಳೋ ಬಾಲಕ, ನೀ ಹೇಳೋ ಬಾಲಕ. ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ, ಮೊಗಲೆ ನಿನ್ನ ಚುಟಾರನ್ನು ಕೇಳೋ ಬಾಲಕ, ನೀ ಹೇಳೋ ಬಾಲಕ. ಶ್ರೀಮಂತರ ಮನೆಯಲ್ಲೇ ಚಿರತದಾಳನೇನಾದೆ
ಮರ್ಯಾದೆ ಮಾಡಬೇಕು, ಜೊತೆಗೆ ಈ ವಾದ್ಯವನ್ನು ನುಡಿಸ್ಬೇಕಂತ ಸರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಒಂದಿಬ್ರು ಹಿರಿಯರು ಬರ್ರಿ, ಕೇಳ್ಕ ಊರವ್ರು ಬರ್ರಿ, ನೀವಿಬ್ರು ಬರ್ರಿ, ಹಿರಿಯರು ಬರ್ರಿ ಕೇಳ್ಕ. ಓ ಬರ್ರಿ ಕೇಳ್ಕ, ಇಲ್ಲಿ ಬರ್ಗ ಸಾಹೇಬ್ರು ಬರ್ರಿ. ಹಾಂ ಇಲ್ಲಿ ಬರ್ರಿ ಸಾಹೇಬ್. ಹಾಂ ಹಾಂ बोलो भारत माता की वंदे मातरम, वंदे मातरम, जय जवान, जय किसान, जय जवान, जय किसान, जय जवान, जय किसान. ಧನ್ಯವಾದಗಳು ಸರ್. ಈಗ ಗೌರಿಯ ಕನಸು ಮತ್ತು ಗೌರಿಯ ಕನಸು ಅಪ್ಪ ನನ್ನ ಹೊಡೆಯಬೇಡಪ್ಪ ಎನ್ನುವ ಬಾಲ್ಯವಿವಾಹ ಮಾಡಬಾರ್ದು, ಬಾಲ ಕಾರ್ಮಿಕರನ್ನ ದುಡಿಸ್ಕೊಡ್ಬಾರ್ದು, ದುಡಿಲಿಕ್ಕೆ ಇರಬಾರ್ದು ಅಂತಕ್ಕಂಥ ಸಂದೇಶವನ್ನ ನೀಡುವ ಒಂದು ಕಾರ್ಯಕ್ರಮವನ್ನ ಕಲಾವಿದರಲ್ಲಿ ಪ್ರದರ್ಶನ ಮಾಡ್ತಾರೆ. ನಾವೆಲ್ಲ ನೋಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮೂಲಕ ವಿನಂತಿಯನ್ನು ಮಾಡ್ತಾರೆ. ಬಾರಯ್ಯ ಬಾರೋ ಶಾಲೆಗೋ ಗುಣ, ನಾವು ಅಕ್ಷರ ಕಲಿತು ಶಾಲೆಗೋಣ. ಬಾರಯ್ಯ ಬಾರೋ ಶಾಲೆಗೋ ಗುಣ, ನಾವು ಅಕ್ಷರ ಕಲಿತು ಶಾಲೆಗೋಣ. ಬಾರಯ್ಯ ಬಾರೋ ಶಾಲೆಗೋ ಗುಣ, ನಾವು ಅಕ್ಷರ ಕಲಿತು ಶಾಲೆಗೋಣ. ನಾವು ಅಕ್ಷರ ಕಲಿತು ಶಾಲೆಗೋಣ. ಜಾತಿ ಭೇದ ಮತ್ತು ನಾವು ಸೋದರಭಾವ ಎಂದು ತಿಳಿದು, ಜಾತಿ ಭೇದ ಮತ್ತು ನಾವು ಸೋದರಭಾವ ಎಂದು ತಿಳಿದು ಕೂಡಿಕೊಂಡು ಆಡೋಣ ಬನ್ನಿ. ಬಾರಯ್ಯ ಬಾರೋ ಶಾಲೆಗೋ ಗುಣ, ನಾವು ಅಕ್ಷರ ಕಲಿತು ಶಾಲೆಗೋಣ. ನಾವು ಅಕ್ಷರ ಕಲಿತು ಶಾಲೆಗೋಣ. ನಾವು ಅಕ್ಷರ ಕಲಿತು ಶಾಲೆಗೋಣ. ಏನಂದ್ರೆ ಸಾಲಿ ಹೋಗ್ಬಂದಿ? ಶಾಲೆಗೆ ಹೋಗ್ ಬಂದೆ ಯವ್ವ ನಾನು. ಬರೀ ಎರಡ್ ಚಂದ ಬಂದೆವ? ಪಾಟಿ ಚೀಲ ಮೇಲಿಟ್ಟಿದ್ದಿ? ಅಲ್ಲೇ ಎಲ್ಲಾರ ಬಿಟ್ಕೋತೆ ಬರೋದು. ಎಲ್ಲವ ತಂದಿಗೆ ಅರ್ಧ ಅದ. ಈಗ ಏನ್ ಮಾಡ್ತಿ? ಈಗ ಏನ್ ಮಾಡಿ ಆಟ ಎಲ್ಲ ಬರ್ತೀನಿ. ಆಟ ಆಡ್ತಿ? ಪದ್ಮಂಡಲಿ ಚಂದ್ರ ಮತ್ತ ಮನ್ಯಾಗ ಕಸ ಮುಸ್ರಿ ಡಿಗಿ ಬಿದ್ದವು ಮಾಡ್ತೀನಿ, ಮಾಡ್ಬೋದು. ಅಸ್ ಮಾಡಿ ಆಟ ಆಡಕ್ ಹೋಗು. ಆಯ್ತು. ಈ ಪುಟ್ಟ ಬಾಯಿಂದ ಈ ದೊಡ್ಡ ಅಕ್ಷರ ನಾಲಿ ಕಲಿರೆಂದು ಹೇಳ್ತಾವ, ಅಕ್ಷರ ಕಲಿರೆಂದು ಹೇಳ್ತಾವ. ತುಂತನಾನ ತಂದಾನ ತುಂತನಾನ, ಓಹೋ ತುಂತನಾನ ತಂದಾನ ತುಂತನಾನ, ತುಂತನಾನ ತಂದಾನ ತುಂತನಾನ, ಆಹಾ ತುಂತನಾನ ತಂದಾನ ತುಂತನಾನ. ನಾವೇತಕ್ಕೆ ಬಾಂಡೆ ಅದು ಈಗೇನು ಆಟ ಆಡ್ತಿ? ಹಾ. ಆಯ್ತಾಯ್ತು, ಅಲ್ಲ ಹಗ್ಗ ಅದ ಇಲ್ಲೇ ಅಂಗಡಿಗೆ ಆಡು, ಯಾರ ಮನೆಗೆ ಹೋಗಲ್ಲ. ಯಾವ ಪದ್ಮ ಇಲ್ಲ ಚಂದ್ರಕಲ್ಲ ಇಲ್ಲಿ, ಇಲ್ಲೇ ಆಡು ನಮ್ಮ ಮನೆ ಅಂಗಳದಾಗೆ. ಹಾ, ಎಲ್ಲಿ ಹೋಗಲ್ಲ. ತಗೋ ಹಗ್ಗದ ಆಡು. ಏ ಹೇ ಹೇ ಆಹಾ ಹಾ ಆಹಾ ಹಾ ಆಹಾ ಹಾ. ಯಾಕೆ ಅದಕ್ಕೆ ಏನಾಗುತ್ತದೆ? ಏನಾಗುತ್ತದೆ ನಿನಗೆ ನಿಂತಿಲ್ಲ? ಮುಂದಕ್ಕೆ ಹೊಟ್ಟಿ ಬೇನಿ ಚಂದ ಆಟ ಆಡೋದಿದೆ, ಚಂದ ಕಸ ಮುಸ್ರಿ ಮಾಡ್ರಿ. ಹೊಟ್ಟಿ ಬೇನಿ ಈಗ ಏವ ನಡಿಯುವ ಒಳಗೆ ನಡೀನಿ. ಏನ್ ಮಾಡ್ಬೇಕು? ನನ್ನ ಮಗಳು ದೊಡ್ಡ ಕಾಲ ಈಗ. ಏ ಶಾಂತ ಬೇಕು ಎಲ್ಲಿದೆ? ಬಂದು ಬಾಯಿಲೆ ಜರ ಮನೆಗಾರ ನಡಿ. ಯಾಕೆ ಹೋರಿ ದೊಡ್ಡದಾಗ ಮೈ ಮೇಲೆ ನೀರ್ ಹಾಕದ ಸೀರೆ ಉಡ್ಸದ ನಡಿವಾಗ. ಐದು ಬಾಯ ಮಾಡು ಕರ್ಲಿಕ್ಕೆ ಹೋದಿರಿ ಎಲ್ಲರಿಗೆ. ಅಲ್ಲ ಈಗ ಇಲ್ಲೇ ಪರ್ಗೊಳ್ಗಳ ತೈ 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 ಕುಣಿ ಎತ್ತಿತ್ತಲ್ಲ, ಅಯ್ಯಯ್ಯೋ ಈಗೀಗ ದೊಡ್ಡದು ಈಗ ಸಾಲಿಗೆ ಬಂದ ಅಂತ ಕೇಳ ಈಗ ದೊಡ್ಡದೈತು. ನಡ್ರಿ ಅಲ್ಲಿ ಹಣ ಆಡತ್ರಿ. ನಡಿ, ನಡಿ, ನಡಿ. ಶಾಂತ ಬೇಕಾ? ಶಾಣ ಮಕ್ಕ ಆ ಪರ್ಬಕ್ಕೆ ಕರ್ಕೊಂಬ ಚಂದ ಆಡ್ತಾಳ. ಏನ್ ಮಾಡ್ತಾಳ? ಯಾವ ಹಾಡಕ್ಕ ಬಾಳ ಹಿಂದಿನ ಕಡೆ ಬರ್ತಾಳ ಆಕಿ. ಏ ಜಲ್ದಿ ಕರ್ಕೊಂಬ ಜಲ್ದಿ.
ಗೊತ್ತಾಗ್ತದ ಮತ್ತೆ ಸೂಕ್ಷ್ಮ ಒಂದು ಕೂಡ್ರಿ ಚಂದನಾಗ ಆಟ ಆಡ್ರಿ, ಚಂದ ಮಾಡ್ರಿ ಒಂದು ಬರ್ರಿ. ಚಂದ ಪ್ರಭಾತಿ ಕರೀಜರ ನಾಷ್ಟಾ ಚಾ ಮಾಡಿಸ್ತಾ ನಿಮ್ಗೆ. ಮಾಡಿಸ್ತೀರಿ ಹ್ಞೂ. ಹಾ ಹಾಡ್ಯಾಕ ಹಾಡು ಜರ ಚಂದ ಹಾಡ ಅಯ್ಯವ್ವ. ಏ, ಅದು ಸೀರೆ ಉಡ್ಕೊಳ್ತದ. ಏನೊಂದೆ ಮೈನರದು ಏನೊಂದೆ 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 ಮೈನರದು ಏನೊಂದೆ ಆಲೋವನನ್ನು ಮೈನರದವಳೆ ಎಲ್ಲುಂಡೆ ಕೊಬ್ಬರಿ ಉಂಡೆ ಮೈನರದು ಏನೊಂದೆ ಎಲ್ಲುಂಡೆ ಕೊಬ್ಬರಿ ಉಂಡೆ ಮೈನರದು ಏನೊಂದೆ ತುಪ್ಪ ಮೊಸರನ್ನು ಮೈನರದವಳೆ ಹಸಿರು ಸೀರೆಯನ್ನುಟ್ಟು ಜರ್ಕಾರಿ ಜಂಪರ ಪಟ್ಟು ಹಸಿರು ಸೀರೆಯನ್ನುಟ್ಟು ಜರತಾರಿ ಜಂಪರ ತೊಟ್ಟು ಜಾಜಿ ಮಲ್ಲಿಗೆ ದಂಡಿ ಮೂಡಿದವಳೆ ಯಾಕ ನಮ್ಮ ಮನೆಗೆ ತಡ ಹಾಕೋ ಜರ ನಾಯಿದು ಕಡಿತಾವೆ ನೀಲಮಕ್ಕ ಹೋದೇವ ಜಲ್ದಿ ಹೋಗ್ಬಾರ್ದು ನೀನ ಅಲ್ಲ, ಯಾಕ ಒಂದೇ ಹಾಡ್ತಾರ? ಇನ್ನೊಂದರ ಹಾಡ್ರಿ. ಜೋಡ್ ಬೇಕು, ಇನ್ನ ಒಂದೇ ಹಾಡೋದು ಹೋಗೋದು. ಅಲ್ಲಿ ನಮ್ಮ ಮನ್ಯಾಗ ಚಾ ತಂಬಾಕ ಎಲ್ಲ ಇಟ್ಟಿದ ಹಾಡಿನ ಕೋಡಿ. ಹಾಡಿನ ಒಂದು. ಮಂದಿ ದೂರ್ ಕೂತಾರ ನಮ್ಗ ಹಾಡ್ಬೇಕಂದ್ರ ಹಾಡಂತಿ ಹಾ. ಅಲ್ಲಿ ಹೀಗ್ ನೋಡ್ತಾರ ಮುಂದಕ್ಕೂ ಬರಲ್ಲ ಇರು ನೀವು ಮಾಯಕ್ ಹಚ್ಚಿರ್ಲ ಅಲ್ಲಿಂದ ಕೇಳ್ತಾ ಸ್ಟೋರಿ ಏ ಸರಿ ಹಾ ಹಾಡೆವ ಹಾಡು ಬನಕ ಸೋಳ ರೊಟ್ಟಿ ಮ್ಯಾಲೆರಡು ಧಾಪಟ್ಟೆ ಎಂತ ಮೈನರದೆ ಹೂಸ ಗಟ್ಟಿ ಸೋಬಾನೆ ಎಂದ ಮೈನರದೆ ಹೂಸ ಗಟ್ಟಿ ಸೋಬಾನೆ ಯಾಕ ತೋರ ಆರ್ತಿ ತೋರಿ ಏ ಶಾಂತ ತೋರಿ ಏ ಆರ್ತಿ ಬೆಳಗ್ಗೆ ಹಿಡಿ ಈ ಕಡೆ ಬಾ ಮುಂದಕ್ಕ ಶಾಂತ ಬನ್ನಿ ಏ ಅಕ್ಕ ಹಿಂಗ್ಯಾಕ ಹಾ ಹಿಂಗ ಹಾ ಆರತಿ ಬೆಳಗಿರಿ ಪಾರ್ವತಿ ಶಿವಹರ ಸಂಗನ ಬಸವನಿಗೆ ಆರತಿ ಬೆಳಗಿರಿ ಪಾರ್ವತಿ ಶಿವಹರ ಸಂಗನ ಬಸವನಿಗೆ ಆರತಿ ಬೆಳಗಿರಿ ಪಾರ್ವತಿ ಶಿವಹರ ಸಂಗನ ಬಸವನಿಗೆ ನಮ್ಮ ಸುಂದರ ಹುಡುಗಿಗೆ ನಮ್ಮ ಇಂದಿರ ಬಾಯಿಗೆ ನಮ್ಮ ಇಂಚಿ ಮಾರಿಗೆ ಮಾರಿಗೆ ಯಾಕ ಜರ ಗಂಡನ ಹೆಸರು ಹೇಳಿ ಹಿಡಿ ಹಿಡಿ ಯಾಕೆ ಜಲ್ದಿ ಬಿಡ್ತಿ ಬಸ್ ಬರ್ತದ ಲೆಕ್ಕ ಹಾಕ್ಬೇಡ ಹಿಡಿ ಚಂದ ಮಾಡಿ ಮಕ್ಕಳಿ ಹಾ ನೀ ಮೊದಲು ನೀ ಹಾಡು ನೀ ಹಾಡು ಛಪ್ರ ಮೇಲೆ ಕುಂಬಳ ಕೋಂಬ್ಳ ಛಪ್ರ ಮೇಲೆ ಕುಂಬಳ ಕೋಂಬ್ಳ ನನ್ನ ಗಂಡ ಹೆಸರು ಕೇಳೋರು ಬಾಯ ಕುಂಬಳ ಏ ಕೋಡಿ ಚಂದ ಅರ್ಥ ಹಾಕಂದ್ರ ಕೋಡಿ ಯಾಕ ನೀ ಹೇಳಾಕಿ ನಾ ಹೇಳಿ ಹೇಳ ಚಂದ ಹೇಳು ನಾ ಹೇಳಿ ಹೇಳಿ. ಮಾಸಿ ಕತ್ಲಿ ಹಾ ಬೆಳಿ ಜೋಳ ಬಿತ್ತಲಿ ಎತ್ತಲಿ ನನ್ನ ಗಂಡನ ಹೆಸರು ಕೇಳೋರ್ ಹೆಣ ಎತ್ತಲಿ ಏ ಅವ್ವ ಕರೆ ಕೇಳ ಆಕಿ ಎತ್ತ ಯಾಕ ಏ, ಸಂತ ಬೈ, ಬಾ ನೋಡು ಹೆಣ್ಮಕ್ಳ ರೀತಿಲಿ ಹೇಳೋ ಕೇಳೋ ಮಾತುಗಳು ಇರ್ತಾವ ಹಾ ಹೇಳ ನಮ್ಮ ರೀತಿಲಿ ಎಲ್ಲ ರೀತಿಲಿ ಹೇಳಬೇಕು ಮತ್ತ ಏನಪ್ಪಾ ಅಂತಂದ್ರ ಚಂದನೆ ಗುರ್ಬ ಕೊಡ್ಬೇಕ ಏ ಶಾಂತ ಸರ್ಬೈ ಬಾ ಇಲ್ಲಿ ಬಾ ನೋಡು ನಿನ್ನ ಮಗಳ ದೊಡ್ಡದಾಯ್ತು ಆಗವಲ್ಲ. ನಾಳಿಗೆ ಮತ್ತ ಸಾಲಿಗೆ ಹೋಗ್ತೇನ್ ಹುಡುಗಿ ಓದೋದಲ್ಲ 7ನೇ ಕ್ಲಾಸಿಗೆ. ಸಾಲಿ 7ನೇ ಹೋಗ್ತಿತ್ತಂದ್ರ ಮೊದಲ್ ಬಿಡು ಯಾಕ ಯವ್ವ? ದಿನಮಾನ ಸೂಕ್ಷ್ಮವ ಹಾ. ಅದು ಮಾನಿ ಕೇಳೋದಿಲ್ಲ ಕದ ಕತಿ ಯವ್ವ, ಅದು ಹಾ. ಯವ್ವ ಗೊತ್ತಾಯ್ತು ಯವ್ವ. ಅದಕ್ಕ ಏನದ ಪಟ್ನೆ ಅವು ಹುಡುಗರು ಕಾಯ್ಕೊಂಡು ಕುಂದಿರ್ತಾರ ಯಾರು ಮದಿ ಮಾಡಿ ಗಂಡ ಮನೆಗೆ ಕಳ್ಸು ಅಯ್ಯ ನಮ್ಮ ಅಣ್ಣನ ಮಗನ ಸುಂಬಳಿಸಿದ್ದೆ. ಹಾ. ಅದು ಕೊಟ್ಟು ಮದಿ ಮಾಡ್ದ. ಆಯ್ತಾಯ್ತು ಅಟ್ ಮಾಡಿ ಮತ್ತೇನ್ ಮಾಡ್ದೆ? ನೆನ ಇಟ್ಕೊಂಡು ಕೂತಿದ್ ವಾಚಿ ತಲೆ ಮೇಲೆ. ಪರಗಳು ಕೂಡ ದೋಸ್ತಿ ಬಿಡ್ತಾವ ಯವ್ವ, ಖರೆ ಖರೆ ಯವ್ವ. ಮಾಡ್ಬಿಡು. ತಿಳಿತು ಬಿಡಿ ಯವ್ವ ನನಗ. ಯಾರ
ಈಗ ದೊಡ್ಡಕ್ಕಾಗಿರಿ ಸಾಲಿ ಪೀಲಿ ಅನ್ಬೇಡ ಈಗ ಯಾವ ಆ? ನನ್ನ ದೋಸ್ತರು ಬರ್ತಾರೆ ಈಗ ಹಾ ದೋಸ್ತರು ಬರ್ಲಕ್ಕ ನಾ ಹೇಳ್ದ ಎಲ್ಲ ಈಗ ದೊಡ್ಡಕ್ಕಾಗಿರಿ ಅಲ್ಲಿ ಇಲ್ಲಿ ಹೊರಗೆ ತಿರ್ಗಾಡ್ಬೇಡ ಗಂಡು ಬೆಳಿಗ್ಗೆ ಜೋಡಿ ಆಡ್ಬೇಡ ಏಸಲ ಈಗ ನಮ್ಮ ಅಣ್ಣನ ಮಗ ಬರ್ತಾನೆ ಈಗ ಸಿದ್ಧ ಆ ಸಿದ್ಧ ಕೊಟ್ಟು ಮದುವೆ ಮಾಡ್ತಾ ಕೂಡು ಮನೆ ಕೂಡು ಹೋಗ್ಬೇಡ ನೀ. ಸಾಲಿ ಹೋದ ಸಾಲಿ ಹಾರು ಹಕ್ಕಿ ರೆಕ್ಕೆ ದಪ್ಪಂತ ಕಾಳ ಚೋತು ಹಾರು ಹಕ್ಕಿ ರೆಕ್ಕೆ ದಪ್ಪಂತ ಕಾಳ ಚೋತು ಆಸೆ ಹೂವೆಲ್ಲ ಗಾಳಿಲಿ ಕಾರಾಗೋಯ್ತು ಆಸೆ ಹೂವೆಲ್ಲ ಗಾಳಿಲಿ ಕಾರಾಗೋಯ್ತು ಕನಸುಗಳ ಕುದುರೆ ಹಾರಿ ಮಾಯಾಗೋಯ್ತು ಕುದುರೆ ಹಾರಿ ಮಾಯಾಗೋಯ್ತು ತೊಟ್ಟೊಳಗಿ ನದಿಯ ಸಣ್ಣದಾಯ್ತು ಜೀವ ಸಣ್ಣದಾಯ್ತು ಜೀವ ಸಣ್ಣದಾಯ್ತು ಗೌರಿ ನೀನ್ ದೊಡ್ಡವಳಾಗಿದೀಯಾ ಶಾಲೆಗೆ ಹೋಗ್ಬಾರ್ದು ಗೌರಿ ನೀನ್ ದೊಡ್ಡವಳಾಗಿದೀಯಾ ಗಂಡನ್ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕು ಗೌರಿ ನೀನ್ ದೊಡ್ಡವಳಾಗಿದೀಯಾ ಮನೆಯಲ್ಲೇ ಇರಬೇಕು ಹೊರಗಡೆ ಹೋಗ್ಬಾರ್ದು ಬಲೋ ಭರತ್ ಮತಾಕಿ ಬಲೋ ಭರತ್ ಮತಾಕಿ ನಾವು ಗೆಳೆಯರು ಹೊರೆಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಾಳೆ ನಾವೇ ನಾಡ ಹಿರಿಯರು ಏ ಗೌರಿ ಇಲ್ಯಾಕ್ ನಿಂತಿದ್ದಿ ಇವತ್ ಸಾಲ್ಯಾಗ ಝಂಡಾದ ನಮ್ಗೆಲ್ಲ ಬಾ ಅಂದ್ರ ನಾವ್ ನಡ್ದಿ ನೀನು ನಡಿ ಹೌದಾ ಹಾ. ಮತ್ತೆ ನಾನು ಬರ್ತೀನಿ ಬಾ ಬಾ ನೀ ಶಾಲ್ಯಾಗ ಖೋಖೋ ಗೆದ್ದಿದಿಲ್ಲ ಪ್ರೈಸ್ ಕೊಡ್ತಾರಂತ ನಾವು ನಿಂಗ ಕರ್ಕೊಂಡ್ ಬಾ ಅಂತ ಹೇಳಿರ್ ಸರ್ ನಮ್ಮ ಹಾ ಏ ನಿಮ್ಮ ಅವ್ಗೆ ಯಾಕೆ ನೆನ್ಸಗತ್ತಿ ಯಾಕೆ ಏನಾಯ್ತು ಜಂಡಾದ ಹಾ ಪ್ರೇರ್ ಸಿಗ್ತಾರ ನನಗೆ ಹಾ ನಾವು ಯಾಕೆ ಏನಾಗಿದೆ? ಎದ್ರ ಸಲಕ ಬರ್ರಿ ಏನಾಗಿದೆ ಏನ ಅವ್ರು ಹೇಳಗತ್ತಿಳು ಆಕಿ ದೊಡ್ಡಕ್ಕ ಹೇಳತ್ತ ಸಾಲಿಗೆ ಹೋಗ್ಬಾರ್ದು ಇನ್ನ ಒಂದ್ ಮಾತು ಗೊತ್ತೇನೋ ಹಾ. ಇಟ್ಟೆ ಪೋರಿಗೆ ಲಗ್ನ ಮಾಡ್ತಾರಂತ್ರು ಲಗ್ನ ಏ ಹಂಗಿತ್ತು ನಡಿಯಪ್ಪ ನಾವು ಸಾಲಿಗೆ ಹೋಗಮ್ಮ ಏನಕ್ಕೆ ಕೊಡಲಕ್ ಕಲಬುರ್ಗಿ ಸರ್ ತಡ ಆದ್ರೆ ಹೊಡಿತಾರಲ್ಲೇ ನಡ್ರಿ ಸಾಲಿ ನಡ್ರಿ ನಾವು ಮಾದಪ್ಪ ಮಾಸ್ಟರ್ ಪಾಮರನ ಬೆರಕಿನ ಹೊಡಿತಾನ ಯಾಕೋ ನಾವು ಹೋಗಮ್ ನಡಿ ಅದೇ ರೀತಿ ಶ್ರೀ ಝಳಕಿ ಜಮಾದಾರ ಸೊಸೈಟಿ ಅನ್ನೋರು ಈ ಕಲೆಯನ್ನು ಕಂಡು ಅವ್ರ ಮನಸ್ಸಿಗೆ ಎತ್ತೇನಂದವಾಗಿ 21 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಭಗವಂತ ಶಿವಲಿಂಗೇಶ್ವರ ಅವರಿಗೆ ಆಯುಷ್ಯ ಕೇಳ್ಕೊತೀನಿ ನಾವು ಗೆಳೆಯರು ಹೃದಯ ಹೂವಿನ ಹಂದರ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಕಿನಾ ಸಾರೇ ಜಹಾಂ ಸೆ ಅಚ್ಚಾ ಏಸಲ ಹೇಳಿ ಈಗ ಗಂಡ ಬೆಳಿಗ್ಗೆ ಜೋಡಿ ಆಡ್ಬೇಡ ನಿಂದಿರ್ಬೇಡ ಮತ್ತ ನಿಂತೀವಿ ಯಾವ ಹಾ ನನಗೂ ಸಾಲಿಗೆ ಹೋಗೋ ಕರೆಯಕ್ ಬಂದಿರಿ ಇಟ್ಟೆ ನಿಂತಿನ ಇಟ್ಟ ನಿಂತಿದ್ದು ಹೋಗಿಲ್ಲಲ್ಲ ಹೋಗಿಲ್ಲ ಇಟ್ಟ ಮಾಡಿ ಈಗ ಜಂಡ ಇಟ್ಟಿವತ್ತು ಹಾ ಸಾಲಿಗೆ ಹೋಗಕ್ಕೆ ಸಾಲಿ ಗೀಲಿ ಅಂದಿ ಮತ್ತ ತಲೆ ಮೇಲೆ ತಪ್ಪ ಬೀಳ್ತದ ನಡಿ ರಾಜ್ಪತ್ ನಡಿ ನಡಿ ಮನೆ ನಡಿ ಈಗ ನಡಿ. ನಮ್ಮ ಅಣ್ಣನ ಮಗ ಹೊಂಟಾನಲ್ಲಿ ಕೊಟ್ಟು ಮದಿ ಮಾಡ್ದ ಒಳಗೆ ನಡಿ ನಡಿ. ಏ ಸಿದ್ದಪ್ಪ ಎಮ್ಮಿಗಳು ಬಂದಾಗಲಿ
ಹೇಳಕತ್ತೀನಿ ಎಮ್ಮೆ ಕಾಲ್ ತುರ್ತೀವಿ ಹೇಳಕತ್ತೀನಿ ಯಾಕ ಇಲ್ಲಿ ಕುಂಬಳಕಾಯಿದಾಗ ಸಂತೆಗೆ ಬಂದು ಇಲ್ಲಿ ಏನಿಲ್ಲ ನಮ್ಮ ಅಪ್ಪ ಹುಡ್ರಿ ನಿಮ್ಮ ಅಪ್ಪ ಹುಡಿಯಮ್ಮಿ ಬರ್ತದ ಓ ಕಾಕ ಓ ಏನ್ರಿ ನಾ ಇಂಪ್ರಿಗೆ ಸಂತಿಗೆ ಹೋಗಿದ ಬರದ್ರಾಗೆ ನಮ್ಮ ಪಾರ ಎಮ್ಮಿ ಬಿಟ್ಕೊಂಡು ಹೋಗ್ಯದ ಆ ಕಡೆ ಏನಾರ ಎಮ್ಮಿ ತೊಗೊಂಡು ಬಂದೇನ್ರಿ ಅಲ್ಲಿ ಹಳದಾಗ ಏನಪ್ಪಾ ಅಂದ್ರ ಗೋಟಿ ಆಡ್ತಾನ್ರಿ ಎಮ್ಮಿ ಮ್ಯಾಲ ಬಿಟ್ಟ ನೋಡ್ರಿ ಎಮ್ಮಿ ಮ್ಯಾಲ ಬಿಟ್ಟು ಗೋಟಿ ಆಡ್ತಾನ ಹಾ ರೀ ಅವನು ಏ ಸಿದ್ಯಾ ಎಲ್ಲನ ಏ ಬಿಡು ಹೊಲ್ಬಿಡು ಏ ಸಿದ್ದಪ್ಪ ಆ ಕಡೆ ಬಂದಿದ್ದಾನೇನ್ರಿ ಕಾಕ ಕಾಣಲಿ ಅದ ಪಾರ ಇಲ್ಲಿ ಹಳದಾಗ ಅಂತದ ಏ ಸಿದ್ದಪ್ಪ ಯಾವಲಿ ಅಂತನು ಏ ಸಿದ್ಯಾ ಏ ಯಾವ ನೀನ್ ನನಗೆ ಗೊತ್ತಾಗಲ್ಲ ನಿಂಗ ಅಪ್ಪ ನೀದಿ ಎಮ್ಮಿ ಇಲ್ಲವ ಅಮ್ಮಿ ಅವ್ರ ಕಾಡು ಎಲ್ಲ ಬಿಟ್ಟಿದ್ದಾರೆ ಅಲ್ವ ಅವ್ರು ಹೊಲ್ದಾಗ ಬಿಟ್ರೆ ಅವ್ರು ಹೊಲ್ದವ್ರು ಹಾಕೊಳಕ ಏರ್ ಕಿಸಿ ಕೊಯ್ಯಲ್ಲ ನಮ್ಮ ಹೊಲಕ್ಕೆ ಹೋಗ್ತದ ಅಲ್ವ ಎಮ್ಮಿಗಳು ಹೋದ್ರೆ ನಾಳೆಗೆ ಏನ್ ಮಾಡವ ನಾಳೆ ನಿನಗೆ ಹಿಡಿತಾರ ಏ ಮಗನ ನಿನಗೆ ಎದಕ್ ಬಿಟ್ಟಿನಿಲ್ಲಿ ಅಪ್ಪ ಕೊಟ್ಟೆ ಏ ಗೋಟಿ ಒಬ್ಬನೇ ಆಡ್ತೇನೋ ಒಂದ್ 4 ಮಂದಿ ಕೂಡ ಆಡಿದ್ರೆ ಅವ್ ಎಮ್ಮಿ ಕಾಯ್ಕೊಂಡು ಬಂದು ಮನೆಗೆ ಕಟ್ಟಿ ಪರಗಳು ಕೂಡ ಆಡಿದ್ರೆ ಆಡ್ತಾವ ನಾವು ಪರಗಳು ಕೂಡ ಮನೆಗೆ ಬಂದು ಜರ ಎಮ್ಮಿ ಮೇವ ನೀರ ಮಾಡಿ ಆಡಿದ್ರೆ ಆಡ್ತಾವ ಒಬ್ಬನೇ ಆಡ್ತಿ ಗೊಟ್ಟಿ ಹುಟ್ಟಿದ್ವು ನನಗ ನಾ ನೋಡಿದ್ರ ತಂಗಿ ಫೋನ್ ಹಚ್ಚಿ ಮಾತಾಡಿದ ಏನಾಗಲಿ ಲಗ್ನ ಮಾಡಮ್ಮವ ಆಕಿನ ಮಗಳಿಲ್ಲ ತಂಗಿ ಅತ್ತಿ ಮಗಳು ಗೌರಿಗೆ ನಮ್ ಸಿದ್ದಪ್ಪಗ ಲಗ್ನ ಮಾಡಮಿ ಮತ್ ಹೆಂಗತ್ ಮಾತಾಡ್ಕೊಂಡ್ ಬಂದಿವನ ನೀ ನೋಡಿದ್ರ ಹಳದಾಗ ಬಿಟ್ಟು ಗೋಟಿ ಆಡಕತ್ರ ಹೆಂಗ್ ಲಗ್ನ ಮಾಡ್ಬೇಕು ನಿಂಗೆ ಅಪ್ಪ ಲಗ್ನ ಮಾಡ್ತಿ ಮಾಡೋದ್ ಬೇಡ ಹೊಲ ಬಿಡು ಏ ಬಿಡು ಏನ ನಿನ್ನಪ್ಲೆ ಮಾಡಿಲ್ಲಪ್ಪ ನಾವ್ ಬ್ಯಾರೆ ಮಾಡಿದ್ವಿ ನೀವು ಭಾರಿ ಜಿಗಿದಿ ಅಂತ ಬಪ್ಪ ನೀ ಏನ್ ಜಿಗಿಲಿಪ್ಪ ಈಗ ಲಗ್ನ ಮಾಡ್ಕೋತಿ ಹೆಂಗ ಮಾಡ್ಕೋತಿ ನಮ್ ಮಕ್ಳರ್ ಗಿಪ್ಪರ್ ಬಿಟ್ಟು ಚಂದ ಕೈಕ ಮಾಡಿ ತಕ್ಕೋ ಅಲ್ಲಿ ಹೋಗೋಣ ಪರಿ ಪಸಂದ್ ಮಾಡ್ಬೇಕಿಲ್ಲ ನಿಂಗೆ ನೀ ತಯಾರಾಗು ಜಲ್ದಿ ತಯಾರಾಗು ಜಲ್ದಿ ಪಟ ಈಗ ಅರ್ಜೆಂಟ್ ಬಸ್ ಹೋಗ್ತು ನೋಡಿ ಆರಕ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನಮ್ಮನ್ನು ಉಳಿಸು ಎಲ್ಲರಿಗೂ ಆಗಿದೆ. ತಂಗಿ ಎಲ್ಲ ವ್ಯವಸ್ಥೆ ಆಗ್ಯದ ಇವತ್ತೊಂದಿನ ಇಲ್ಲಿ ಜರ ಕೆಕ್ಕ ತೊಕ್ಕೋ ಜರ ಚಂದ ಕೊಡ್ರಿ ಹಚ್ಕೋ ಏ ನಿಮ್ಮ ಮಳೆ ನನ್ನ ಮಗ ಹಂಗ ಗೊತ್ತಿಲ್ಲ ಸುಂಬಳ ಸಿದ್ದೆ ಇದೆ ಸುಂಬಳ ಹೋಗ್ಯಾನ ಈಗ ಆಕಿ ತಗೊಂಡ್ ಮೊದಲಲ್ಲಿ ಐಸ್ ಕ್ರೀಮ್ ತಿಕ್ಕಲ್ಲ ಕಿರೆ ಅದು ಇನ್ನೊಂದು 2 ವರ್ಷ ಹಿಂಗೆ ಕೊಡ್ರ ಹಚ್ಕೋ ಮಸ್ತ್ ಕಣ ರಾಜ್ಕುಮಾರ್ ಕಂಡಪ್ಲೆ ಮಸ್ತ್ 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 ಆಗ್ಯಾವ ಗುಣನೇ ಜರ ಖರಾಬ್ ಒಮ್ಮಿಕಾಯಿ ಅಂದ್ರೆ ಹೊಲ್ದಾಗ ಬಿಡ್ತಾನೆ ಮತ್ ಏನಾರ ಹೇಳ್ತೇನು ಕೋರಿ ಅಲ್ವ ಅತ್ತಿ ಕಾಲ್ಗು ಹೊಲೆ ನಿಮ್ಮ ಮಾಯಿ ಕೋರಿ ಒಳಗದ ಯಾಕೋ ಮೊಟ್ಟಿ ಬಿಡ ಕೆಡ್ಸಗತ್ತಲ್ಲ ಅಲ್ಲೋ ಕಾಲ್ಜರ ಗುರುಗಳು ಕಳಿಸ್ರಿ ಕರ್ಕೊಂಬರ್ರಿ ಪಾಠ ಒಂದಿತ್ತು ಒಂದಿಲ್ಲ ಜಲ್ದಿ ಮಾಡ್ತಿದ್ದೇನೆ ಹೊಸ ಟೈಮ್ ಮಾಡ್ಬೇಕ ಮಾಡಿ ಕಟ್ ಮಾಡು ಏ ಕೋರಿ ನೀ ಏನ್ ಭಾಳ ಭಾರಿ ಮಗ ನಾ ಸುಮ್ಮನೆ ಅಂದ್ರು ಏ ಸುಮ್ಮ ಮಾಡ್ಕೊಂಡ ಮೇಲೆ ನೀವು ಹುಡ್ತೀನಿ ಸುಮ್ಮನೆ ಅಂದ್ರಿ ಏ ಅಂದ್ರು ಮಗನ ಸುಮ್ಮನೆ ಅಂದ್ರೆ ಗಪ್ಪಾಗಿ ಹೆತ್ತ ಹುಡುಗಿ ಸಿಗ್ತಾವ ಸ್ವಾಮಿ ಏ
ಬರೀ ಅಲ್ಲೇ ಕೊಡ್ತೀನಿ ಹಾಕಂದ್ರೆ ಅಲ್ಲಿ ಹಾಕ್ಬೇಕು ಆ ಕಡೆ ಇಲ್ಲ ಸದೇವ ಲಕ್ಷ್ಮೀದೇವ ತಾರವರ ಪೂಜೆ ನಮಸ್ಕಾರ ರೀ ಸರ್ ಯಾಕೆ ಈ ಕಡೆ ಹೊಂಟ್ರಲ್ಲ ನಿಲ್ಸಿ. ಇಲ್ಲ ಸರ್ ಯಾಕೆ ರೀ ಸರ್ ಅಲ್ಲ ನಿಮ್ಮ ಊರಿನಲ್ಲಿ ನೀವು ಇವತ್ತು ಬಾಲ್ಯ ವಿವಾಹ ಮಾಡ್ತಾ ಇದ್ರಿ ಅಂತ 1098 ಮಕ್ಕಳ ಸಹಾಯವಾಣಿ ಬೆಂಗಳೂರಿಗೆ ಇವತ್ತು ಫೋನ್ ಬಂದಿದೆ. ಬೆಂಗಳೂರಿನಿಂದ ಗುಲ್ಬರ್ಗ ನಿಮ್ ತಾಲೂಕನಿಂದ ನಮ್ ಠಾಣೆಗೆ ಬಂದು ನಾವು ನಿಮ್ಮ ಊರಿಗೆ ನಿಮ್ ಮನೆಗೆ ಬಂದಿವಿ. ಯಾಕೆ ಸರ್ ಯಾಕೆ ಚೆಕ್ ಮಾಡ್ರಿ ನಿಮ್ಮ ಹುಡುಗರು ನೀವು ಮದುವೆ ಮಾಡ್ತಾ ಇದ್ರಿ, ಅದು ಬಾಲ್ಯ ವಿವಾಹದ. ಅಲ್ರಿ ಸರ ನಮ್ಮ ಮಕ್ಕಳು ದೊಡ್ಡವಾಗ್ಯಾವ್ರಿ. ಈಗ ನಮ್ಮ ಮಕ್ಕಳ ಮಂದಿ ನಾವು ಮಾಡೋದತ್ರ ನಿಂದ್ರ ಅಂತ ಹೇಳಕ್ಕೊಡ್ತೀರಲ್ರಿ ಸರ ನೀವು ಯಾರು ಮಕ್ಕಳ ಮದುವೆ ಮಾಡ್ರಿ. ಮಕ್ಕಳ ವಯಸ್ಸು ಎಷ್ಟದ ಮೊದಲು ಹೇಳ್ರಿ. ಆಯ್ತು ಹೊರಿಗೊಂದು 13 ವರ್ಷ ಇದು 14 ವರ್ಷ ನಡೆದ್ರಿ ಹುಡುಗರು ಆರಂಭ 16 ನಡೆದ ಇದು ತಪ್ಪು. ಮದುವೆ ಆಗ್ಬೇಕಾದ್ರೆ ಹೆಣ್ಣು ಹುಡುಗಿಗೆ 18 ವರ್ಷ, ಗಂಡು ಹುಡುಗನಿಗೆ 21 ವರ್ಷ ಇರ್ಬೇಕು. ಅಷ್ಟಾದ್ರೆ ನೀವು ಅವ್ರ ಮದುವೆ ಮಾಡ್ಬೇಕು. ಅದ್ರ ಒಳಗೆ ನೀವು ಮದುವೆ ಮಾಡಿದ್ರೆ ಅಂದ್ರ 1098ಗೆ ಯಾರಾದ್ರೂ ಕರೆ ಮಾಡಿದ್ರಂದ್ರ ನಿಮ್ಮ ಮದುವೆ ರೋಕ್. ನೀವು ಮಾಡಿದ ಹೋಳಿಗೆ ಹುಗ್ಗಿ ವೇಸ್ಟ್, ಎಲ್ಲ ಹೈರಾಣ. ಗಡಬಡ ಮಾಡಿದ್ರೆ ಕೇಸ್ ಗೀಸ್ ಆಯ್ತು, ಹೊಸ ಮಂದಿ ಜೈಲ್. ಹಾ ರೀ, ನಮ್ಮ ಅತ್ತಿ ಒಂದೇ ಮಾಡ್ಸಾಡ್ರಿ ಚಪಾತಿ ಮಾಡ್ಸಾಡ್ ಉಂಡ್ರಿ ಒಂದೇ ಗುಣಿಸ್ತೀವಿ ಈಗ. ಇರು ಅಲ್ರಿ ಸರ ಹಾ. ಸಣ್ಣ ಮಕ್ಕಳು ಮದುವೆ ಮಾಡ್ರ ನಿಮಗೆ ಏನಾದ್ರಿ ನಮ್ಗೇನಾಗಲ್ಲ, ಕಾನೂನು ಬಾಹಿರ ಆಗ್ತದ. 18 ವರ್ಷ ಹೊರಗಿರುವ ಹುಡುಗಿಗೆ ನೀವು ಮದುವೆ ಮಾಡಿದ್ರ ಏನಾಗ್ತದ ಕೇಳಿ. ಏನಾಗ್ತದ? ಕಾನೂನು ಬಾಹಿರ ಆಗ್ತದ, ಕೇಸ್ ಆಗ್ತದ, ಹೊಸ ಮಂದಿ ಜೈಲ್ ಬರ್ತೀರಿ. ನಮಗ್ ಕೇಸ ಹಾ, ಏನಪ್ಪಾ ಅಂದ್ರ ಈಗ ಸಣ್ಣ ಮಗು ಅಂದ್ರ 18 ವರ್ಷದ ಒಳಗಿನ ಹೆಣ್ಣು ಮಗು, ಹೌದೌದು. ಅದು ಒಂದು ಬೆಳಿತಕ್ಕಂತ ಮಗು. ಹಾ. ಆ ಮಗುವಿಗೆ ನೀವು ಮದುವೆ ಮಾಡಿದ್ರಿ ಅಂದ್ರ ಈಗ ನಿಮ್ ಹೊಲದಾಗ ಜ್ವಾಳ ಇರ್ತದ, ಹೌದೌದು. ಸೀತ್ ನಿಂತಿದ್ದು, ತೊಗರಿ ಇರ್ತದ, ಹೂವು ಇಟ್ಟಿದ್ದು, ಹಾ. ಕಟಾವು ಮಾಡಿ ಏನಾರ ರಾಶಿ ಮಾಡ್ತೀರಾ? ಅದೇಂಗ್ರಿ ಬತ್ತಾಪನ್ಲಾರ್ರಿ ಹೆಂಗ ನಾವು ಬೆಳೆಗಳನ್ನ ದಿನ ತುಂಬಿದ ಮೇಲೆ ಕಟಾವ್ ಮಾಡಿ ರಾಶಿ ಮಾಡ್ತೀವಿ, ಹಾ. ಹಂಗ ದಿನ 18 ಹೆಣ್ಣು ಹುಡುಗಿಗೆ 21 ಗಂಡು ಹುಡುಗನಿಗೆ ಆದ್ಮೇಲೆ ಮದುವೆ ಮಾಡ್ಬೇಕು. ಹೌದು, ಹೌದು. ಅದ್ರ ಒಳಗ್ ಮದುವೆ ಮಾಡಿದ್ರಿ ಅಂದ್ರ ನೀವ್ ಎಷ್ಟ್ ಕದ್ದು ಮಾಡಿದ್ರು ಗೊತ್ತಾಗ್ತದೆ. ಯಾರ್ ಹೋಗ್ತಾರೆ? ಮದುವೆ ಆಗದ್ ಬಿಡ್ರಿ, ನೀವು ಹಚ್ಚಿ ಮಾಡಿದ್ರು ಇವತ್ತೇನಪ್ಪಾ ಅಂದ್ರ ಮನೆಗೆ ಬಂದು ಪೊಲೀಸರು ಹಿಡಿತಾ ಇದ್ದಾರ. ಅದಕ್ಕ 18 ವರ್ಷ ಆದ್ಮೇಲೆ ಮದುವೆ ಮಾಡ್ರಿ. ಹೌದೌದು 18 ವರ್ಷದ ಒಳಗಿದ್ರ ನೀವು ಎಲ್ಲಾ ಮಕ್ಕಳಿಗೆ ಸರಿಯಾಗಿ ಸರ್ಕಾರ ಶಾಲೆಯಲ್ಲಿ ಅನುಕೂಲ ಇದ್ರ ಬೇರೆ ಶಾಲೆಯಲ್ಲಿ ಓದಿಸಿ ಶಾಲೆ ಮಾಡ್ರಿ. ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡ್ರಿ. ಹೆಣ್ಣು ಬಾರ್ಗಿ ಕಲ್ತ್ ಏನ್ ಮಾಡ್ತದ್ರಿ ಸರ ಅದೇ ನೋಡ್ರಿ, ಹಾ, ಮತ್ತೆ? ಭಾರತ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಯಾರು? ಕಲಬುರಗಿ ಜಿಲ್ಲಾಧಿಕಾರಿ ಇವತ್ತು ಯಾರು? ಇವತ್ತು ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ, ಇವತ್ತ ಕಂಡಕ್ಟರ್ ಆಗ್ಯಾರ, ಡ್ರೈವರ್ ಆಗ್ಯಾರ, ಪೊಲೀಸರ್ ಆಗ್ಯಾರ, ವಿಮಾನ ಓಡಿಸೋ ಡ್ರೈವರ್ಗಳಾಗ್ಯಾರ, ಮಿಲಿಟರಿದಾಗ ಹೋಗ್ಯಾರ. ಹೆಣ್ಣು ಮಗು ಒಂದು ಶಾಲೆ ಕಲಿತ್ರೆ ಒಂದು ಶಾಲೆ ತೆರೆದಂತೆ ಅಂತ ಒಬ್ಬ ಕವಿ ಹೇಳ್ತಾನ. ಅದಕ್ಕಾಗಿ ಹೆಣ್ಣು ಯಾವ್ದ್ರ ಕಮ್ಮಿ ಇಲ್ಲ. ಹೆಣ್ಣು ಮಗು ಓದಿದ್ರ ಇವತ್ತು ನಮ್ಮ ದೇಶ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಹೋಗ್ತೀವಿ. ದಂಡ 50,000 ದಂಡ, 3 ವರ್ಷ ಜೈಲು ಶಿಕ್ಷೆ, ಹೊರಗೆ ಹೋಗಿಸಿದ್ರ ಚಕ್ಕಿ ಪೀಸಿಂಗ್. ಅದಕ್ಕ ಇದು ನೀವು ಸರಿಯಾಗಿ ತಿಳ್ಕೊರಿ. ಈ ಮದುವೆ ಇಲ್ಲೇ ನಿಂದ್ರಸ್ರಿ. ಓ ಯಜಮಾನ್ರಿ ಇಲ್ಲಿ ಬರ್ರಿ, ಮದುವೆ ನಿಂದ್ರಸ್ರಿ, ಇವ್ರ ಸಾಲಿ ಕಳಿಸ್ರಿ. ಸರ ನಾವೆಲ್ಲ ಶಾಲೆ ಕಳಿಸ್ತಾವ್ರಿ. ಹಾ. ನಮ್ಮ ಊರ್ ಶಾಲೆ ಓ ಸ್ವಾಮಿ ಇರ್ತೀರಿ. ಸರ್ ತಿಳಿಸಿ ಹೇಳ್ರಿ. ಎಷ್ಟು ಲಗ್ನ ವಯಸ್ಸಿಗೆ ಲಗ್ನ ಮಾಡ್ತೀರಿ? ನಾವು ನೋಡ್ರಿ ಸಣ್ಣ ನಂದು ಮದಿ ಬಾಲ್ಯದಾಗೆ ಆಗಿದೆ. ತೊಟ್ಲಾಕ್ ನಾಯಿ ಕಟ್ತೀವಿ. ಈಗ ಮತ್ತ ಈಗ ಏಟಿದ್ರ ಮಾಡೋರು ಈಗ ನೋಡ್ರಿ 12 ಆಯ್ತು ಸಾಕು ಕರೆಕ್ಟ್ ಆಯ್ತು ಹುಡುಗಿ. ಹಿಂಗೆ ಮಾಡಿದ್ರಲ್ರಿ, ಹಿಂಗ್ ಮಾಡ್ಲಕತ್ರ ಸ್ವಾಮಿ ಅಂತ ಒಂದು ಕೇಸ್ ಬರ್ದೇವಲ್ಲ, ನೀವ್ ಅಲ್ಲೇ ನಂದಿಕೂರ್ ಜೈಲ್ನಾಗ 7 ವರ್ಷ ಚಕ್ಕಿ ಪೀಸಿಂಗ್. ಹಾ, ಹೋತ್ರಿ ಜೈಲ್ಗ. ಅದಕ್ಕ 18 ಹೆಣ್ಣು ಹುಡುಗಿಗೆ 21 ಗಂಡು ಹುಡುಗನಿಗೆ ಆದ್ಮೇಲೆ ಮದುವೆ ಮಾಡ್ಬೇಕು. ಅಲ್ಲಿವರೆಗೆ ಏನು ಕೈ ಹಚ್ಚಂಗಿಲ್ಲ. ಮಾಡಿದವ್ರಿಗೆ ನೋಡಿದವ್ರಿಗೆ ಲಗ್ನ ಆದ್ರೇನು, ಮುಂದವ್ರ ಮಕ್ಕಳು ಆಡಿದ್ರೇನು, ಹಿಂದೆ ಕಲ್ಯಾಣ ಮಂಟಪ, ಗುಡಿ ಪಡಿ ಯಾರ್ಯಾರ ಭಾಗವಹಿಸ್ರಿ ಎಲ್ಲರ ಮೇಲೆ ಕೇಸ್ ಮಾಡ್ತಿರಟ್ಟು. ಶಬ್ಬಾಷ್. ಅದಕ್ಕೆ ಕವಿ ಒಂದ್ ಸುಂದರ ಹಾಡು ಹೇಳೋಣ. ಏನಂತ ಗೊತ್ತಿಲ್ಲಪ್ಪ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಅವ್ವ ಲಂಗ ಹಾಕವ್ವ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಅವ್ವ ಲಂಗ ಹಾಕವ್ವ, ಕಲಿಯುವ ವಯಸ್ಸು ನಡೆಯುವ ವಯಸ್ಸು, ಮನಸ್ಸಿನ ತುಂಬಾ ಬಣ್ಣದ ಕನಸು, ತಂದೆ ತಾಯಿಗಳ ಒತ್ತಾಯಕ್ಕೆ, ತಂದೆ ತಾಯಿಗಳ ಒತ್ತಾಯಕ್ಕೆ, ಬಾಲ್ಯಕ್ಕೆ ಕಲಿತರೆ
ಚಪ್ಪಾಳೆ ಸ್ನೇಹಿತರೆ. ಬಸ್ ಸ್ಟ್ಯಾಂಡ್ ದೊಡ್ಡ ಸಮುದ್ರ ಇದ್ದಂಗಿದೆ. ಎಲ್ಲರೂ ದೂರ ದೂರದಲ್ಲಿ ಕೂತಿದ್ದೀರಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾರ್ಯಕ್ರಮ ಮಾಡಬೇಕು. ಬಾಲ್ಯ ವಿವಾಹ ಮಾಡಬಾರ್ದು ಅನ್ನುವ ಗೌರಿಯ ಕನಸು, ಮದುವೆ ವಯಸ್ಸು ಅನ್ನೋ ನಾಟಕವನ್ನ ತಾವೆಲ್ಲ ನೋಡಿದ್ದೀರಿ. ಇದು ಮದುವೆ ಮಾಡಬಾರ್ದು, ಮದುವೆ ಮಾಡಿದ್ರೆ ಆ ಹುಡುಗರ ದೇಹ ಮನಸ್ಸು ಬದುಕಿರೋದಿಲ್ಲ, ಅಲ್ಲಿವರೆಗೆ ಅವರು ಶಾಲೆ ಕಲಿಬೇಕು, ವಯಸ್ಸು ತುಂಬಿದ ಮೇಲೆ ಮದುವೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನಾವು ತಗೊಂಡ್ವಿ. ಒಂದ್ ವೇಳೆ ನಾವು ಅದರಲ್ಲಿ ತಪ್ಪಿದ್ರೆ 1098 ಅನ್ನುವ ಮಕ್ಕಳ ಸಹಾಯವಾಣಿಗೆ ಯಾವ್ದಾದ್ರು ದೂರ ಹೋದ್ರೆ ತಮ್ಮ ಮೇಲೆ ಕ್ರಮ ಆಗ್ಬಹುದು, ನಾಳೆ ತೊಂದರೆಗೆ ಒಳಗಾಗ್ಬೋದು. ಅದಕ್ಕಾಗಿ ನಾವೆಲ್ಲ ಇದನ್ನ ಅರ್ಥ ಮಾಡ್ಕೊಂಡಿವಿ. ಈಗ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಸಾಲಿ ಬಿಡ್ಲಿಕ್ಕೆ ಹಳ್ಳಿಗಡದಲ್ಲಿ ಅದು ಮಗು ದೊಡ್ಡದಾಯ್ತು ಅಂತ ಹೇಳಿ ಅದು 6ನೇ 7ನೇ ಇದ್ರು ಅದು ದೊಡ್ಡದಾದ್ಮೇಲೆ ಮದುವೆ ಮಾಡಿ ಅದರ ಶಿಕ್ಷಣವನ್ನು ಬಿಡಿಸ್ತಕ್ಕಂಥದ್ದು ಒಂದು ಘಟನೆ. ಆದ್ರೆ ಇನ್ನೊಂದು ಕಡೆ ಬಡತನದ ಹೆಸರಿನಲ್ಲಿ ಮಕ್ಕಳು ಜರ ಒಂದ್ ಸ್ವಲ್ಪ ಒಂದು 5ನೇ 6ನೇ ಆಗಿ ಒಂದ್ ಸ್ವಲ್ಪ ದೊಡ್ಡವಾದ ಅಂದ್ರೆ ಅವ್ರು ಸಾಲಿ ಬಿಡಿಸಿ ಇವತ್ತು ಕೆಲಸಕ್ಕೆ ಹಚ್ಚತಕ್ಕಂಥ ಬಾಲ ಕಾರ್ಮಿಕ ಪದ್ಧತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕಲಾವಿದರು ಒಂದು ಬೀದಿ ನಾಟಕ ಅಪ್ಪ ನನ್ನ ಹೊಡಿಬೇಡಪ್ಪ ಅನ್ನುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ತಾವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ. ಅಪ್ಪ ನನ್ನ ಹೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿವೆ ಓದುವೆ ನನ್ನ ಶಾಲೆಗೆ ಕಳಿಸಪ್ಪ. ಅಪ್ಪ ನನ್ನ ಹೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿವೆ ಓದುವೆ ನನ್ನ ಶಾಲೆಗೆ ಕಳಿಸಪ್ಪ. ಬೆಳಿಗ್ಗೆ ನಮ್ಮನ್ನು ಬೇಗ ಎಬ್ಬಿಸಿ ಎತ್ತು ಎಮ್ಮೆಗೆ ಮೇವನ್ನು ತರಿಸಿ, ಬೆಳಿಗ್ಗೆ ನಮ್ಮನ್ನು ಬೇಗ ಎಬ್ಬಿಸಿ ಎತ್ತು ಎಮ್ಮೆಗೆ ಮೇವನ್ನು ತರಿಸಿ, ಶಾಲೆಗೆ ಹೋಗುವ ಚೀಲವು ಕಟ್ಟಿಕೊಂಡು ನನ್ನ ಒಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿವೆ ಓದುವೆ ನನ್ನ ಶಾಲೆಗೆ ಕಳಿಸಪ್ಪ. ಮಂದಿ ಮನೆಗೆಲ್ಲ ಬಿಸಿ ಬಿಸಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಉಳ್ಳೋಕತ್ತಾರ. ಇನ್ನ 7 ಅಂದ್ರೆ 7ಕ್ಕೆ ತಯಾರಿಲ್ಲ. ರಾತ್ರಿ ಸ್ವಲ್ಪ ಆ ಕಡೆ ಪಾರ್ಟಿ ಮಾಡಿ ಬಾಯಿ ಏನಪ್ಪಾ ಅಂದ್ರ ಜರ ಕಹಿ ಆಗ್ಯದ. ಒಂದ್ ಸ್ವಲ್ಪ ಚಾ ಮಾಡ್ಕೊಂಬಾ ಹೋಗು. ಇಲ್ಲಿ ಉಲ್ಟಿ ಮಾಡಿದ್ರಿ ರಾತ್ರಿ ಮಕ್ಕೊಟ್ಟಿಲ್ಲ ಪಾರ್ವಾಳಿಗೆ ನಮಗ ಇದು ಮಾಡತ್ತಿದ್ರಿ. ನಾ ಕುಡ್ದಿದ್ದ ಇಲ್ಲ, ಯಾರು ಕುಡಿತಾರ? ಯಾವಾಗ ಎಷ್ಟು ಉಲ್ಟಿ ಮಾಡ್ಕೊಂಡಿದ್ದೀರಿ ಅದು ಹೇಳಿದ. ಹಾ 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 ಅದ ಇಲ್ಲ ನಿನಗ ನಮ್ಮ ರವಿ ಎಲ್ಲಿ ಹೋಗಿದ್ರಿ? ಶಾಲೆಗೆ ಹೋಗಿದ್ಯಪ್ಪ. ಸಾಲಿಗೆ ಹೋಗಿ ರೊಕ್ಕ ಬೇಡ್ತಿ. ನಿನಗೇನು ಹೇಳಿ ನಿಮ್ಮ ಮಗನ ಅಲ್ಲಿ ಏನಪ್ಪಾ ಅಂದ್ರ ಘಟಕ ದಂದ ಕಾಲ ಘಟಕ್ ಹಾಕ್ಲಕ್ಕಾಗಿ ಬಾಜು ಸೌಕರ್ಯ ಬಾ ಅಂದ್ರ ಉರ್ಸಲ ನನಗೆ ಆರಾಮಿಲ್ಲ. ಸುಜಾತ ಸುಜಾತ ಎಲ್ಲಿ ಬಾಯಿ ಕಡೆ ಇವತ್ತ ರವಿ ನೀ ಘಟಕಲ್ಲಿ ಹಾಕ್ತೀನಂತ ಹೇಳಿ ಸೌಕರ್ಯ ಹೇಳಿದ್ನ. ಘಟಕ್ ಹಾಕ್ಲಕ್ಕ ಬುಟ್ಟಿ ಸಲಕಿ ಗುಗ್ಲಿ ತೋರಿ ಸಾಲಿಗೆ ಏಟ್ ಹಾಕ್ತಾನ ಮಗನ. ಅವ್ವ ಇಲ್ಲ ಅಪ್ಪ ಇಲ್ಲ ಕುರ್ಸಲೆ ನೋಡು. ನನಗ ಈಗ ಆರಾಮಿಲ್ಲ. ಸೌಕರ್ಯ ಬಲ್ಲಿ ರೊಕ್ಕ ಆಗೋ ತೋಣಿನವ್ರು ಬಿಡಲಾಗ್ಯಾರ ನನಗ. ನಂದ ಕಾಲಾಗ ಒಂದು 10-20 ಬುಟ್ಟಿ ಘಟಕ್ ಹಾಕದ್ ಬರಕತ್ರ ಕುರ್ಸಾಲೆ. ಘಟಕ್ ಹಾಕದಾಗಣ ಹಂಗೆ ದನಗಳವಲ್ಲಿ ಗೌಡ್ರ ಬಲ್ಲಿ ದನ ತಗೊಂಡು ದನಕ್ ಹೋಗ್ಬೇಕು. ನೀನು ದನಕ್ಕ ಒಂದ್ ಸಂಗಟ ಹೋಗ್ಬೇಕು. ವಾಲ್ ಅಂದ್ರೆ ಲತ್ತಿ ಏನು ನೀ ಮೊದಲು ಘಟಕ್ ಹಾಕಿ ನಡಿ. ತೋರೆ ಬುಟ್ಟಿ ತಗೋ, ಬುಟ್ಟಿ ಸಲ್ಕಿ ತಗೋ. ಸಾದಿ ಅಂತ ಬುಟ್ಟಿ ಕಡೆಗೆ ತಗೋ ತಗೋ ಬರ್ರಿ. ಹಾ ನಡಿ ಆತ ನಡಿ. ಮ್ಯೂಸಿಕ್ ಶಿಕ್ ಶಿಕ್ ಚೆಕ್. ಕೆಳಗೆ ಚಂದ ಬಿಟ್ಟಿರ ಈ ಕಡೆ ಕ್ಯಾಮ್ರಾ ಅದರ ನೋಡ ಕೆಳಗೆ. ಹಾ 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 ಹಿಡಿ ಹಿಡಿ ಹಿಡಿ. ನಡಿ 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 ನಡಿ
ಯಾಕಡೆ ದೊಡ್ಡ ಸೌಕರ್ಯ ನಡಿ. ಅಪ್ಪ ನನ್ ಹೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿದೆ ಓದುವೆ ನನ್ನ ಶಾಲೆಗೆ ಕಳಿಸಪ್ಪ. ಅಪ್ಪ ನನ್ ಹೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿದೆ ಶಾಲೆಗೆ ಕಳಿಸಪ್ಪ. ಅಪ್ಪ ನನ್ ಹೊಡೆಯ ಬೇಡಪ್ಪ. ಹುಲ್ಲು ಹಿಡಿದ ಭಂಡ ನೋಡು ಇವ ನೂರ ಗೌಡ. ಕಂಡು ಬೀಸಿ ಹಿಡಿದಾರೆ ಗೌಡ. ಕಂಡು ಬೀಸಿ ಹಿಡಿದಾರೆ ಗೌಡ. ಹಿಡಿದಾರೆ ಗೌಡ. ಹಿಡಿದಾರೆ ಗೌಡ. ಏ ಪ್ರದೀಪ, ಅವ ತಿಪ್ಪೆ ಬರ್ತೀನಂದ ನಾವು ಪರವಾಗಿ ಕರ್ಕೊಂಡು ರೊಕ್ಕ ಬಿ ಇಲ್ಲ, ಅವ ಬಿ ಇಲ್ಲ. 4 ದಿನ ಆಯ್ತು, ಬರೀ ಸುಳ್ಳು ಹೇಳಗತ್ತ. ನಾವು ಎಲ್ಲಿ ನೋಡಿ ಕರ್ಕೊಂಬ ನಾವು ಕರ್ಕೊಂಬ. ಎಲ್ಲಿ ಮನ್ಯಾಗ ಇರ್ತಾನೆ ಇಲ್ಲ ಅಂತ ನೋಡು, ಮನ್ಯಾಗ ನೋಡ್ಕೊಂಡು ಕರ್ಕೊಂಬ ಅವ್ರಿಗೆ. ಹಾಂ, ಜಲ್ದಿ ಹೋಗು. ಯಾಕಪ್ಪ ಈ ಕಡೆ ಹೊಂಟಿರಲ್ಲ? ಯಾಕ ಯಾಕ್ರಿ? ಅವರು ನಮ್ಮ ಸೌಕರ್ಯ ರೊಕ್ಕ ತಗೊಂಡ್ರಿ, ಹಾ ಅದಕ್ಕೆ ಕರ್ಕೊಂಬ ಅಂದ್ರಿ ಅವ್ರಿಗೆ. ಹಾ ಎಲ್ಲರ ನಿಮ್ ಸಾವ್ಕಾರು ಯಾರು ನಡ್ರಿ, ನಾ ಬರ್ತಾ. ಬರ್ರಿ. ಎಲ್ಲರಿ? ಹಾ, ಇಲ್ಲೇ ನೋಡ್ರಿ. ಗೌಡ್ರು. ಯಾಕೆ ಅವ ತಿಪ್ಪಣ ಸಿಕ್ಕಿಲ್ಲ? ಗೌಡ್ರ ನಮಸ್ಕಾರ ರೀ. ಹಾ ನಮಸ್ಕಾರ. ಅಲ್ರಿ ನಮ್ ಸಣ್ಣ ಮಕ್ಕಳವ ತಿಂದು ಕಿಟ್ಕೋತೀರಿ. ಸಿಕ್ಕಿಲ್ಲ, ಅವನೇ ಅಂದನು. ಏನಂದ್ರಿ? ರೊಕ್ಕ ಕೊಡು, ಇಲ್ಲಾಂದ್ರೆ ಪರಗಳು ದುಡ್ಡಿ ಕಿಡ್ತೀನಿ ಅಂತ ಅಂದ. ಅವ್ನ ಮಾತ ನೀವು ಕೇಳಕ್ ಹೋಗ್ಬೇಡ್ರಿ. ಹಾ. ಸಣ್ಣ ಮಕ್ಕಳವ ಶಾಲಿಗೆ ಹೋದವ. ಹಾ. ನಾ ಹೇಳೋದ್ ಕೇಳ್ರಿ, ಅವನಿಗೆ ದುಡಿಯತ್ ಹೇಳ್ರಿ ಬಂದಿ. ಅಲ್ಲ, ಅವ ಕೈ ಶಕ್ತಿ ಇಲ್ಲ, ಶಕ್ತಿ ಇಲ್ಲ ಅಂದ್ರೆ ನೀವು ರೊಕ್ಕ ಕೊಡ್ಬೇಡ್ರಿ. ನೀವು ರೊಕ್ಕ ಕೊಡ್ಬೇಡ್ರಿ. ಕೆಲಸ ಮಾಡ್ತೀನಿ ಅಂದ್ರೆ ಕೊಟ್ಟಿನ. ನೀ ಬಂದು ದುಡಿತಿದಂದ್ರ ನಾ ಕೊಡ್ತೀನಿ, ಇಲ್ಲಂದ್ರೆ ಇಲ್ಲ ಅನ್ಬೇಕ್ರಿ ನೀವು. ಇಲ್ಲ ಕರೆ ಹಿಂದಿನ ಕೊಡ್ಬೇಕಲ್ಲ ಬಾಕಿ. ಇಲ್ಲ ನಾ ಮಕ್ಕಳಿಗೆ ಕಳ್ಸಲ್ಲ ನೋಡ್ರಿ. ಈಗ ಹೇಳ್ತೀನಿ ಗೌಡ್ರ, ನೀವು ಒಂದ್ ವೇಳೆ ಇಟ್ಕೊಂಡ್ರಿ ಅಂತ ನಾ ಫೋನ್ ಮಾಡಿ ಯಾರಿಗೆ ಹೇಳೋದ ಹೇಳ್ತೀನಿ. ಅವನಿಗೆ ಕಳ್ಸ ಎಲ್ಲ ನಾವ ನೀವು ಹಿಡಿದ್ರಿ ಎಲ್ಲರೇ ಏನು ಕೊಡ್ದು ಬಿದ್ದದ್ ನೋಡ್ರಿ. ಎಲ್ಲ ನಾವ ಕೊಡ್ದು ಬೀಳ್ತಾವ ಇದ್ರಿ ಹೆಣ ಯಾಕಲಿ ಶಿವ ಶಿವ ತಿನ್ನ. ಅಲ್ಲೇ ಇರ್ತಾನ, ಅಲ್ಲೇ ಕತ್ತಿ ಮೇಲೆ ಮಾಡಿ ಕೂತಿರ್ತಾನ, ನೋಡಿ ಕರ್ಕೊಂಡ್ ಅವನಿಗೆ ಸಾಕ. ಹಿಡಿದ್ರಿ ಕರೀರವ್ರಿಗೆ. ಓ ಯಾಕ್ರಿ ಮುನಿತಾವ್ರೆ? ಓ ಯಾಕ್ರಿ? ಓ ಬಿಡ್ರಿ. ಓ ಎದಕ್ರಿ? ಓ ನಾ ಬರಲ್ಲ. ಯಾಕೋ ನಾಟಕ ಮಾಡ್ಬೇಕು. ನಾ ಆರಾಮಿಲ್ರಿ ಗೌಡ್ರೆ, ನಮಸ್ಕಾರ ರೀ. ಈಗ ರೀ ನನಗೆ ಆರಾಮಿಲ್ರಿ, ನಾ ರೊಕ್ಕ ಕೊಡ್ತೇನ್ರಿ ಮೇಡಮ್. ಕೊಡ್ತೇನ್ರಿ. ಈಗ ಸಿಗಲ್ಲ, ಮಾಡ್ ಮಗ ಬಂದ್ರೆ ಯಾರ ನಾನು ರೊಕ್ಕ ಬರೋವ್ರಿ, ಬರ್ಲಾಗ್ಯಾವ್ರಿ. ಅವು ಬರಲ್ಲ ಕೊಡ್ತೇನ್ರಿ. ಹೇಳ್ಬೇಡ, ಬರವ ಇನ್ನ ಹೊಂಟವ. ಹಾ ರೀ, ಹಾ ರೀ, ಅವೇನು ಕತಿ ಕೇಳಲ್ಲ. ಹಾ ರೀ, ರೊಕ್ಕ ಕೊಡ್ಬೇಕು ಒಂದು, ಇಲ್ಲಾಂದ್ರೆ ನಮ್ಮ ಕೆಲಸ ಮಾಡ. ನಮ್ಗೆ ಜರ ಆರಾಮಿಲ್ರಿ, ನಾ ಕೊಡ್ತೇನ್ರಿ. ಈಗ ನಾಳೆಗೆ ಎದ್ಬಿಟ್ಟು ನಾಳೆ ಹೋಗೋದ್ರಿ, ಹೋಗಾಗಿ ಮರದಿನ ಕೊಡ್ತೇನ್ರಿ. ಕೆಲಸ ಮಾಡಿ 2 ದಿನ ಮತ್ತೆ ಇಲ್ಲೇ ಎಲ್ಲಿ ಕೆಲಸ ಮಾಡ್ರಿ? ಇನ್ನೇ ನಮ್ಮನೆ ಕೆಲಸ ಇಲ್ಲ, ದನಕರ ಆರಾಮಿಲ್ರಿ. ನಮ್ಮ ಕೈಲಿ ಕೆಲಸ ಆಗಲ್ಲ. ನೀವು ಏನಪ್ಪ ಅಂದ್ರೆ ಸುಮ್ಮನೆ ಅದು ಇದು ಅನ್ಬೇಡ್ರಿ. 2 ದಿನ ಬಿಟ್ಟು ಕೊಡ್ತೀನಿ ನಾ. ಈಗ ಊರ್ ಸುಳ್ಳು ಹೇಳ್ಕೊತ ಕೂತ ನಡೆಯಲ್ಲ. ಹಾ ರೀ, ಇಲ್ಲೇ ಕುಡಿಸ್ತಾನೆ ಮತ್ತೆ ಕೂಡ ಯಾಕ ಇಲ್ರಿ. ಒಂದ್ ಕೆಲಸ ಮಾಡಮ್ರಿ ನೋಡ್ರಿ, ಅದು ನನ್ನ ಪೈಲೇದು ಬಾಕಿ ಇಟ್ಟದ ಲೆಕ್ಕ ಮಾಡ್ರಿ ಬಡ್ಡಿ ಗಂಟ. ಈಗ ಹೊಸದಾಗ ಒಂದ್ 5,000 ರೂಪಾಯಿ ಕೊಡ್ರಿ, ಒಂದ್ 5,000 ಕೊಡ್ರಿ. ಅವು ಕೂಡ ಒಂದ್ 2 ದಿನ ಬಿಟ್ಟು ಕೊಡ್ತೇನೆ. 5,000? ಹಾ ರೀ. ಅಲ್ಲಿ ಒಂದ್ ದಂಧ ಮಾಡೋದಿಲ್ಲ, ಗೌತಿ ಮಾಡೋದಿಲ್ಲ, ರೊಕ್ಕ ಮಾತು ಕೇಳೋದ್ರೆ ಹೆಂಗ್ ನಡೀತದ? ಈಗ ನಮ್ಮ ಕೈಲಿ ಈಗ ಆರಾಮಾಗಿ ಥೋಡೆ ದಿನ ಬಿಟ್ಟು ನೋಡಮ್ಮ ಆಯ್ತಲ್ಲ. ಹೊತ್ತಾಗ ಇಡ್ಕೊಳ್ಳಿಲ್ಲಪ್ಪ. ಹಾ ರೀ, ಹಾ ರೀ, ಬಿಲ್ಡಿಂಗ್ ಬಾ. ಹಾ ರೀ, ಬರೋಣ ನೋಡೋಣ, ಲೆಕ್ಕ ಮಾಡ್ಕೇಸಿ ಕೂಡ ಹಂಗಂದ್ರೆ ಕೆಲಸ ಮಾಡಮ್ರಿ. ನಾ ಮನ್ಯಾಗ ಒಂದ್ ಹೆಣ್ಣು ಪೋರಿಗ ನಮ್ದು, ಅದು 4ನೇ ಸಾಲಿ ಹೋಗ್ತದ. ಒಂದ್ ಗಂಡು ಪಾರದ ಒಂದ್ 5ನೇ ಸಾಲಿ ಹೋಗ್ತದ. ಅವ್ 2 ತಂದಿ ಮನೆಗೆ ದುಡ್ಡಿಗೆ ಇಡ್ತೀನಿ. ಅವ್ರದ್ದು ವರ್ಷಿನ ಪಗಾರ ರೇಟ್ ಆಗ್ತದ. ಮುರ್ಕೊಂಡು ಈಗ ಬಡ್ಡಿ ಗಂಟ ಉಳಿದ ರೊಕ್ಕ ಕೊಡ್ರಿ. ಆ ವರ್ಷ ಅನ್ನ ಹಾಕೋದು ದುಡ್ಸ್ಕೊಳ್ಳೋದು ಮಾಡ್ರಿ. ನನಗೊಂದು ರೊಕ್ಕ ಕೊಡ್ಬೇಕು ಹೋರಿ. ಅಲ್ಲಪ್ಪ, ಈಗ ನೀನ್ ಹೆಂಡತಿ ಬಂದು ಹೋಗ್ಯಾಳ, ಏನತ್ರಿ ಪರವಾಗಿ ಕುಡಿ ಕೆಟ್ಕೋಬೇಡ ನೋಡ್ರಿ. ಹಾ, ಸಾಲಿ ಕಲಿಸ್ತೀನಿ, ಕೆಲಸ ಮಾಡ್ತಾವ, ಏನಿಲ್ಲ ಬರೀ ಕುಡೋದು ತಿರ್ಗಾಡೋದು ಮಾಡಾಗತ್ತಾನ. ಅವನಿಗೆ ರೊಕ್ಕ ಕೊಡ್ಬೇಡ್ರಿ, ಕೊಟ್ರೆ ಅವನ ಕೈಲಿ ದುಡಿಸ್ರಿ ಅಂತ ಹೇಳುವಾಗ. ಹಾಗಂದ್ರ ನೀ ಅಂದ್ರೆ ಪರವಾಗಿ ತರ್ತೀನಿ ನೀ ಹೇಳ್ತೀನಿ. ನಾ ಮನೆ ಮಾಲಕಿದ್ದೀನಿ. ಆ ಮಕ್ಕಳು ನನ್ನವ, ಅಕ್ಕಿಂದ ಏನೋ ಬರೋದ್ರಾಗ ಹೇಳಿ ಹೋಗ್ಯಾಳ. ಹೋಪ, ನಂಗೇನು ಗೊತ್ತಾ? ಅಕ್ಕಿಂದ ಏನೋ ಹೇಳಿ ನನಗ್ ಕೇಳ್ರಿ ನೀವು. ಮನಿ ಮಾಲಕ್ ನಾ ಇದ್ದೀನಿ, ಅಕ್ಕಿಂದ ಕೇಳ್ತೀರಿ ನೀವು. ಪರವಾಗಿ ಕರ್ಕೊಂಬ, ಎಲ್ಲ ಇಲ್ಲೇ ವಸ್ತು ನಾನ್ ಕೇಳ. ಈಗ ರೀ ನಾ ಪರವಾಗಿ ಕರ್ಕೊಂಡ್ ಬರ್ತಾ ಕರ್ಕೊಂಬ. ನೀವು ದುಡ್ಡು ಕಿಟ್ಕೋರಿ, ನಮ್ ಲೆಕ್ಕ ಮಾಡ್ಕೊರಿ, ನಮ್ ರೊಕ್ಕ ಹೋಗಿ ಪರವಾಗಿ ಮಾತಾಡ. ನಾಳೆ ಹಬ್ಬ ಹೋಗಿ. ಅಪ್ಪ ನನ್ ಬಡೆಯ ಬೇಡಪ್ಪ, ನಿನ್ನ ಕೈಯ ಮುಡುವೆ ಓದುವೆ ನನ್ನ ಚಾಲಿಗೆ ಕೊಡಪ್ಪ. ಅಪ್ಪ ನನ್ ಬಡೆಯ ಬೇಡಪ್ಪ, ನಿನ್ನ ಕೈಯ ಮುಡುವೆ ಓದುವೆ ನನ್ನ ಚಾಲಿಗೆ
ಈಗ ಕಲಬುರಗಿಗ ಶಾಣಬಸಪ್ಪನ ಜಾತ್ರೆ ಆಗದಪ್ಪಿ ಅಲ್ಲಿ ಠೇರದ ಇಲ್ಲ ಉಚ್ಚಾಯ ಅದ ಉಚ್ಚಾಯ ಅದ ನಿನಗಿಲ್ಲ ಇರ್ಲಿಕ್ಕಿಲ್ಲಪ್ಪ ಕಬ್ಬಿನ ಹಾಲಿಸ್ಕೊಡ್ತೀನಿ ಮತ್ತ ಜಿಲೇಬಿಸ್ ಕೊಡ್ತೀನಿ ಮತ್ತ ಹೊಸ ಅಂಗಿ ಪ್ಯಾಂಟಸ್ ಕೊಡ್ತೀನಿ ನಿನಗೆ ಕಿವಿಯಲ್ಲಿ ಜುಮ್ಕೀಸ್ ಕೊಡ್ತೀನಿ ಅಲ್ಲಪ್ಪ ನಮ್ಮ ಮಾವು ಬಂದ್ರ ನಾ ಬರ್ತೀನಿ ಅವ್ರು ಹೇಳ್ಬೇಡ್ರಿ ಸೋಮಕ್ಕೆ ಹೋಗ್ಬಿಡಲ್ಲ ಅಂದ್ರೆ ನಮಗ ಪಿಂಪಿನ್ ಕೊಡ್ತೀನಿ ಹೋಗಾಮಿ ನಡ್ರಿ ನಡ್ರಿ ಆಕಿ ಹೇಳ್ಬೇಡಕಿ ಮಾತಾಕಿ ಹೋಗ್ಬಿಡಲ್ಲ ನಮಗ ರಾತ್ರಿ ಎಲ್ಲ ಹೋಗಿ ನಡ್ರಿ ಇಲ್ಲ ಇಲ್ಲಿ ಕೆಲಸ ಅದ ಹೇಳು ಎಲ್ಲಿ ನಡೆದಿದ್ದು ಮಕ್ಕಳಿಗೆ ತಗೊಂಡಿ ಇಲ್ಲಿ ಹೊರಗೆ ಅಕ್ಕಿಲಿ ಒಂದರ ಕೆಲಸ ಅದ ಅಕ್ಕಿಲಿ ಇದಕ್ಕೆ ಹೋಗ್ಬರ್ತೇವೆ ಎಲ್ಲಿ ಜಾತ್ರೆಗೆ ನೀ ಅಲ್ಲೇ ಬಂದ್ರೆ ಜಾತ್ರೆಗೆ ಹೋಗಮ್ಮಿ ಜಾತ್ರೆಗೆ ನಾನು ಮಾಡ್ತೇನೆ ನೀ ಯಾವಾಗ ಬರ್ತಿ ಜಾತ್ರೆ ಅವು ಸಣ್ಣ ಹುಡುಗರಿಗೆ ಇವತ್ತು ಹೋಗಿ ಬರ್ತೇವೆ ನಾಳೆ ನಾನೇ ಹೋಗಲ್ಲ ಜಾತ್ರೆಗೆ ನೀ ಜಾತ್ರೆ ಮಾಡ್ಸಲ್ಲ ಏನ್ ಮಾಡಲ್ಲ ನನಗೆ ಗೊತ್ತದ ಏನದ? ಕರೆ ಹೇಳು ಮಕ್ಕಳಿಗೆ ತಗೊಂಡು ಎಲ್ಲಿ ನಡೆದಿನಿ ಎಲ್ಲಿಗೆ ನೋಡು ನೀ ಬಕ್ಕಲ್ ಕಾಣ ಹಚ್ಚಬೇಡ ಮತ್ತೆ ಅಲ್ಲಿ ಗೌಡ್ರ ಬಳಿ ಬಾಕಿ ಆಗ್ಯಾವ ಅವ್ರು ಕುಂದ್ರಿಸಿ ಹಾಕ್ಯಾರ ನನಗ ಅದಕ್ಕ ಇವ್ರಿಗೆ ದುಡ್ಡು ಇಡ್ತೀನಿ ಬಾಕಿ ಕೊಡ್ತೀನಿ ಉಳಿದ ರೊಕ್ಕ ತಂದು ನೀನು ಕೊಡ್ತೀನಿ ಹೇಳಕ್ ನಾಚಿಕೆ ಬರ್ಬೇಕಾ ನಿನ್ನ ಮರಗಿ ಹತ್ರಿ ಎಷ್ಟು ವಾದ್ಯ ಆಗುತ್ತಿದಿ ಯಾಕ ನೀ ಮಾಡಿದ್ ನೀ ಉಡ್ಬೇಕು ಹೋಗ್ ದುಡಿ ಸಕ ಬಿಡು ಅವಕ್ಕೆ ಕೊಯ್ಲಿಗತ್ತಿದಿ ನಂಗೆ ಆರಾಮಿಲ್ಲ ಅಂತ ಕೈಲಿ ಆಗಲ್ಲ ನಾನು ಮಕ್ಕಳನ್ನ ದುಡ್ಡು ಇಡ್ತೀನಿ ಬರ ಮಗನ ಮಕ್ಕಳ ನಾನೀ ದುಡ್ಡು ಬರ ಸಾಲಿ ಕಳ್ಸ ಮಗಲ ಈಗ ನೀ ಲತ್ತಿ ಹೇಳೋದು ಕೇಳು ಲತ್ತಿ ತಿನ್ಬೇಕಾಗಿರ್ತೀನಿ ರವ ಹೊಡಸ್ಕೊತೀಗ ನೀ ಹೋಗಡ ಆತಪ್ಪ ಯವ್ವ ಹೋಗಿ ಹೇಳ್ತಾನೆ ಅಪ್ಪ ನಮ್ ಹೊಡೆಯ ಬೇಡಪ್ಪ ನಿನ್ನ ಕೈಯ ಮುಗಿಯೇ ಓದುವೆ ನನ್ನ ಶಾಲೆಗೆ ಕಳಿಸಪ್ಪ ಅಪ್ಪ ನಮ್ ಹೊಡೆಯ ಬೇಡಪ್ಪ ನಿನ್ನ ಕೈಯ ಮುಗಿದು ನಮಸ್ಕಾರ ಗೌಡ್ರೆ ಸುಜಾತ ಕಡ್ಬ ಗೌಡ್ರಿಗೆ ನಮಸ್ಕಾರ ರವಿ ನಮಸ್ಕಾರ ಗೌಡ್ರ ಪುರುಸಾಲೆ ನಮಸ್ಕಾರ ಮಾಡ ನಮಸ್ಕಾರ ಆರಾಮಿದ್ದೀರಿ ಹಾ ರೀ ಇವ್ರು ಯಾರು ಮಕ್ಕಳು ಈಕಿ 4ನೇ ರೀ ನೀವ 5ನೇ ರೀ ನಡೀತಾ ಮನಿ ಕೆಲಸ ಮಾಡ್ತಾರೆ ಇದು ಹುಡುಗಿ ಏನದ ಮನ್ಯಾಗ ರೊಟ್ಟಿ ಪಲ್ಯ ಮಾಡಂದ್ರ ಮಾಡ್ತದ್ರಿ ಕೂಸುಗಳಿಗೆ ಎತ್ಕೊತದ ಕಸ ಹೊಡಿತದ ಭಾಂಡೆ ಹೊರ್ತದ ಬಟ್ಟೆ ತೊಳಿತ ಎಲ್ಲ ಮಾಡ್ತಾರೆ ನಡೀತಾ ನಮ್ಮ ಊರಾಗ ನಮ್ಮ ಮನ್ಯಾಗ ಒಂದ್ 2-3 ವರ್ಷದ ಪಾರ ಅದ ಹಾ ರೀ ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ ಗೌಡ್ತವ್ರ ಕೈಯಾಗ ಬಾಯನ ಮಾತು ಬರತ್ಲೆ ಕೆಲಸ ಮಾಡ್ಕೊಡ್ತದ ಅದು ಏನೋ ಅಂತ ಇದು ಎಮ್ಮಿ ಕೈತದ ಆಕಳ ಕೈತದ್ರಿ ಅಲ್ಲ ರೊಕ್ಕ ಕೊಡ್ರಿ ನೀ ನಿಮ್ಮ ಅಪ್ಪ ಇಬ್ರು ಕೂಡಿ ತರನೇನಪ್ಪ ಒಂದ್ 2 ದಿನ ಊಟ ಹಾಕ್ಬಿಡ್ರಿ ಮಗ ಹೊತ್ತು ಬಂದ್ರಿ ಹಿಂಗ ಹಾ ರೀ ಈಗ ಹೆಂಡಿ ಕೆಲಸ ಮಾಡದ್ರಿ ದನ ಕೈಯದ್ರಿ ಹೊಲ್ದಾಗ ಬಂದ ಹತ್ರ ಗಿಡ ಹೊಡೆದ್ರಿ ನೀರ್ ಹೊಡೋದು ಇಲ್ಲ ಇಲ್ಲದು ಕುಂಡಿನ ಕೊಡ್ತಾ ಮಗನ ನೀವ್ ಅದು ವಿಚಾರ ಮಾಡ್ಬೇಡ್ರಿ ಒಂದ್ 2 ದಿನ ಊಟ ಬಿಡ್ರಿ ತಾ ಹೇಳಿದ್ ಯಾಕೆ ಈಗ ರೀ ಪಗಾರ ಏನು ಕೊಡ್ತೀರಿ ಈಗ ವರ್ಷಿಗೆ ತೋರಿ ನನಗ್ ಬೇಕಾದಂಗ ತೊಡೆ ಬತ್ತ ಹಂಗ ಮೇಲೆ ಮೇಲೆ ಕೊಡೋದು ಹೋರಿ ಬರೀ ಯಾರ ಮೇಲೆ ನೀ ಕರ್ಕೊಂಡು ಮಗನ ಕುಂಕೋಡಪ್ಪ ನಿಮ್ ಸಾಬ್ರೆ ಅವ್ ಕಾಗದ ಪತ್ರ ಏನೋ ತೊಗೊಂಬರ್ರಿ ಈಗ ಬರ್ಬೋರಿ ಯಾಕೆ ಹೇಳ್ರಿ ಈಗ ನಾನು ರೊಕ್ಕ ನಗದಿ ಕೂಡ ಸಹಿ ತೋತಿರ ತೋರಿ ಇಲ್ಲ ಬಿಡ್ತೀರ ಬಿಡ್ರಿ ಏನ್ ಮಾಡ್ತೀರ ನೋಡ್ರಿ ಯಾಕೆ ಮೇಡಮ್ ಒಂದ್ 2 ದಿನ ಹೋಗಿ ಈಗೇನ ಸಹಿ ಮಾಡು ಯಾವ್ದ್ರಿ ಸಹಿ ಮಾಡಿ ಅದ್ ಏನ್ ಬರ್ದ್ರಿ ಇಲ್ರಿ ಪ್ರಿಂಟ್ ಹಾಕಿ ಪೂರ ಪ್ರಿಂಟ್ ಮಾಡತ್ತಲ್ಲಿ ನಾ ಬ್ಯಾಡಿಗೆ ಅಂದ್ರಿ ಹಿಂದ್ ಮಾಡ್ಬೇಕು ನೀ ಸಹಿ ಏನ್ ಮಾಡದ್ರಿ ಈಗ ನನಗ್ರೆ ಅದು ಬಟ್ ಹಂಚಿನ ಮಸೀರಿ ಏನ್ರ ಕೊಡ್ರಿ ಹಂಚಿನ ಮಸಿ ಅದ್ರಿ ಆಯ್ತು ಬೇಡ ಒತ್ತ ಬೇಡ ಹೆಪ್ಪತ್ತು ಅಣ್ಣ ಬರ್ತೈತೆ ನೋಡು ನಿನಗೆ ಆಪತ್ತು ಒತ್ತ ಬೇಡ ಹೆಪ್ಪತ್ತು ಅಣ್ಣ ಬರ್ತೈತೆ ನೋಡು ನಿನಗೆ ಆಪತ್ತು ಅಣ್ಣ ಬರ್ತೈತೆ ನೋಡು ನಿನಗೆ ಆಪತ್ತು ಅಣ್ಣ ಬರ್ತೈತೆ ಗೌಡ್ರೆ ನಂಗೆ ನಗದಿ ರೊಕ್ಕ ಕೊಡ್ರಿ ಹುಡುಗರಿಗೆ ಏನದಪ್ಪ ಅಂದ್ರೆ ಇಲ್ಲ ಲೆಕ್ಕ ನಾಳೆ ನಾಳೆ ಮಾಡಮಿ ಹಾ ರೀ ಈಗ ಸದ್ಯ ಏನು ರೊಕ್ಕಿಲ್ಲ ಹಾ ರೀ ಅಜ್ಜಿಗೆ ತಂದಿನಿ ಹಾ ರೀ ಎಷ್ಟು ಒಂದು 200 ರೂಪಾಯಿ ಕೊಡಿ 200 ಒಂದು ಪಾಸ್ ಕೊಡ್ರಿ ಸುಮ್ 500 ರೂಪಾಯಿ ಮಾತ್ರ ನೋಡುವ ಏನ್ರಿ ಸುಮ್ಕೊಂಡೆ ತಗೋ ಮತ್ತೊಂದ್ 2 ದಿನ ಬಿಟ್ಟು ಲೆಕ್ಕ ಮಾಡಮಿ ಹಾ ರೀ ಉಳಿದ ರೊಕ್ಕ ಕೊಡ್ತಾ ಬರ್ತೀನಿ ನೋಡ್ರಿ ಚಂದಂಗೆ ಮಾಡ ಕುಡ್ಸಲ್ಲ ನಡೆಯೋ ಎಮ್ಮಿ ತೊಗೊಂಡು ಹೊರಕ ಬಾಯ್ ಕಡೆ ಗೌಡ್ರ ನಮಸ್ಕಾರ
ನಮಸ್ಕಾರ. ಇಲ್ಲ ನೋಡ್ರಿ ಸರ್, ನಮ್ಮ ಮಕ್ಕಳು ಇವೆ ನೋಡ್ರಿ ಇವೆ ಅದು ಏ ತಮ್ಮ ಹೇಳಿದ್ರಲ್ರಿ ಮತ್ತೆ ಇಟ್ಕೋಬೇಡ ತಂದ್ರಿ ಬರ್ರಿ ಏ, ಅಲ್ಲ, ನೀವು ಸರ್, ನೋಡ್ರಿ ನಮಸ್ಕಾರ. ಸಣ್ಣ ಮಕ್ಕಳಿಗೆ ಜೀತ ಕೊಡೋದು ಮೊದಲೇ ತಪ್ಪು ನಿಮ್ಮದು. ಜೀತಕ್ಕಿಲ್ರಿ ಅವು ಅವ ರೊಕ್ಕ ಒಂದಿಷ್ಟು ಕೊಡಂಗಿದ್ದ ಸುಮ್ ಕೈ ಬಾಯಿ ಹೆಲ್ಪ್ ಮಾಡ್ತಾರ ಮನ್ಯಾಗ ಅಂತ ತಂದ್ಬಿಟ್ಟಾನೆ. ನಾವೇ ನಮ್ದು ತಪ್ಪ ಇಟ್ಕೊಳ್ಳೋದು ತಪ್ಪ. ಹಾ ಬಾಲ ಕಾರ್ಮಿಕ ಇಟ್ಕೊಳ್ಳೋದು ಮೊದಲು ತಪ್ಪ. ಹಾ. ಇದನ್ನ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಜೈಲು ಶಿಕ್ಷೆ ಆಗ್ತದ, ಏ ಹಾಗೇನಿಲ್ರಿ. ದಂಡ ಆಗ್ತದ. ಏ ಕರ್ಕೊಂಡ್ ಹೋಗು. ಸರ ಬ್ಯಾಡ ಅಂದ್ರೆ ಕೇಳಲ್ಲ ಇಲ್ಲ ಏನು ತೊಂದ್ರೆ ಇಲ್ಲ. ಹೇಳಿರೋದು ಚಂದ ಹೇಳ ಹೋಗಿಲ್ಲ ಅಂದ್ರಿ ಅವ ಎಲ್ಲೆಲ್ಲ ಕರ್ರಿ ಅವ್ನಿಗೆ ದುಡ್ಲಿಕ್ಕೆ ಹಚ್ರಿ ನೀವು ಅವನಿಗೆ ಅಷ್ಟೇ ಏನು ಮುಂದೆ ಬಂದವನಿಗೆ ಕರ್ಕೊಂಡು ಹೋಗಿ. ಎರಡೇ ಸಲ ಹಿಂಗೆ ಇಟ್ಕೊಂಡು ಹೋಗ್ಬೇಕಾಗ್ತದ. ಏ, ಇಲ್ಲ ಸಾಬ. ಓ ಬಿಡಿ ಸಾಬ. ಓ ಬಿಡ್ರಿ. ಓ ಬಿಡ್ರಿ. ಏ, ಬಿದ್ದಿ ಹೋಮ. ಕಾಲಿಗೆ ಮುಖ ಕೊಟ್ಟು ಸುಮ್ನಿದ್ದಾರೆ ನಿನಗೆ. ಓ ಯಾಕ್ರಿ ಸಾಬ್ರ? ಇವನೇ ನೋಡ್ರಿ ಇಲ್ರಿ ಬರೀ ಕುಡಿಯೋದು, 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 ಚಂದ ತೆಗಿಯೋದು, ಬರೀ ಏನೂ ಮಾಡ್ತಿರಲ್ಲ. ಅದು ಏನು ಕುಡಿಯೋದ್ರಿ, ಸಾವ್ಕಾರ್ ಬರೀ ಕುಡ್ದು ಕುಡ್ದು ಸಾಕ್ ಮಾಡ್ಯಾವ. ಕುಡೀರಿ, ಆರಾಮಿಲ್ಲ ಸಾಬ್ರೆ. ಆರಾಮಿಲ್ಲ, ಕುಡಿಲಿಕ್ಕೆ. ಗೌರವ ರೊಕ್ಕ ಕಿರಿಕಿರಿ ಮಾಡ್ಕತ್ರು. ಮಾಡ್ತಾರ. ಅದಕ್ಕ ಒಂದ್ ಥೊಡೆ ದಿನ ಅವರೇ ದುಡಿಲಕ್ ಬಿಟ್ಟಿನ್ರಿ. ಹಾ ರೀ. ದಣಿಗೆ ಒಂದು ಮಾತು ಹೇಳಿ. ಹೌದ್ರಿ. 14 ವರ್ಷದ ಮಕ್ಕಳಿಗೆ ಜೀತ ಇಟ್ಟಿ ಇಡೋನಿಗೆ ಇಟ್ಕೊಳ್ಳಿ ಇಬ್ರು ಕೂಡ ಜಡಿ ಹಾಕ್ಬೇಕಾಗ್ತದೆ. ಏಯಪ್ಪ ಇದೇನ್ ಹೇಳನ್ರಿ? 20 ಸಾವಿರ ದಂಡ ಕಟ್ಬೇಕಾಗ್ತದೆ. ಎಲ್ಲಿದ್ ಕಟ್ರಿ ಇದು ಬಾಕಿನೇ ಆಗಲ್ದು. ಇದು ಒಂದೇ ಸಲ ನೀವು ತಾಕೀತು ಕೊಡ್ತೀರಿ. ಹಾ. ಇಲ್ಲಿಂದ ಹಾ ರೀ. ಒಂದೇ ಸಲ ಇದೆ ಅಂತ ಇಟ್ಕೊಳ್ರಿ. ಹಾ ರೀ. ದಂಡನು ಜೈಲು. ಈ ನೋಡ್ರಿ ಈ ಹ್ಯಾಂಗ ಮಾಡಂದ್ರಿ ಸರ್? ಈಗ ಜೀತ ದಿನ ಮಕ್ಕಳು ಸಾಲಿ ಕಳಿಸ್ಬೇಕು. ಅಂತೆಂತ ಸಿಗಕ್ಕೆ ನೀವು ನಮ್ಗೆ. ಏ, ನಡ್ರಿ, ಶಾಲಿಗ್ ಹೋಗೋದು ನಡ್ರಿ. ಏ, ನಾವು ಇಬ್ರು ದುಡಿಯೋದು ಎಷ್ಟು ನೀ ಮಂಡ್ಯಾಗ ಅಮೀರ್ ಸಾಬ್ರ ಕರ್ಸಿ ಇಷ್ಟು ಮಾತಾಡ್ತಿದ್ದೆ ಏನಿಲ್ಲ. ಏ, ಅದು ಚೆನ್ನಾಗಿದೆ. ಓ ನೋಡ್ರೆ ಇದು ಇಟ್ಟು ಮಾತು ಹೊಡೆದ್ ಮಾಡ್ಬೇಡ್ರಿ. ನಾ ಸ್ವಂತ ದುಡ್ಲಿಕ್ಕೆ ನಿಂದಿರ್ತೀನಿ. ನಾಂದೇನ್ ಪಗಾರ ಕೊಡ್ರಿ, ನಿಮ್ ಬಾಕಿ ಮುರ್ಕೋರಿ. ನೀ ಏಟ್ ಮಾಡಿದ್ರೆ ಈಟೆಲ್ಲ ಪೊಲೀಸ ಅವ್ರು ಹೆಂಡತಿ ಯಾಕೆ ಬರ್ತೀವಿ ಮೊದಲೇ ಮಾತಾಡಿದ್ರೆ ಮುಗಿದ ಏನು ನಿಮ್ ಸಾಬನು ಹಂಗೆ ಐತಿ, ನಮ್ಮ ಮನ್ಯಾಗ ಅಮೀನ ಆಗ್ಯಾವ. ಕೂಡ ಮಗನ ಗೌಡ್ರ ನಾನೇ ದುಡ್ಲಿಕ್ಕಿರ್ತ ಬೆಸ್ಟ್. ಏ ಹೊಡ್ರಿ ನೀವು ಸಾಲಿಗೆ ಹೊರ ಸುಮ್ಮನೆ ಯಾಕೆ ಮಾಡೋದು? ನಿಮ್ಮ ಮಕ್ಕಳ ಕರ್ಕೊಂಡು ಹೋಗ್ರಿ. ದುಡಿಸ್ಕೊತಾರ. ನಾವು ದುಡಿಯೋರು ಗಟ್ಮುಟ್ ಇದ್ದೇವು. ನಾವು ಇಟ್ಟು ಮಕ್ಕಳ ದುಡಿಮೆ ತಿಂದು ಬದುಕಂತದ್ದು ಜನ ಬ್ಯಾಡ. ಸಾಹೇಬ್ರಿಗೆ ತಪ್ಪಾಗ್ಯದ. ಹಾ ठीक है. ಮಕ್ಕಳು ಸಾಲಿಗೆ ಹೋಲಿ, ನಾವು ಏನಪ್ಪಾ ಅಂದ್ರೆ ದುಡ್ಲಿಕ್ಕೆ ಕೊಟ್ಟವ್ರಿ. ಹಾ ರೀ. ಅದಕ್ಕೆ ಒಬ್ಬ ಕವಿ ಒಂದು ಸುಂದರ ಮಾತು ಹೇಳ್ಯಾನ. ಏನಂತ ಹೇಳ್ಯಾನ ಗೊತ್ತ್ರಿ? ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು. ಮಕ್ಕಳು ಶಾಲಿ ಕಲ್ತು ಅಂದ್ರ ಮುಂದೇನಪ್ಪಾ ಅಂದ್ರೆ ಯಾವುದೇ ರೀತಿ ಅವರಿಗೆ ಜೀವನದಲ್ಲಿ ಸಮಸ್ಯೆ ಬರಲ್ಲ. ಅದಕ್ಕ ಬಾಲ್ಯ ಕಾರ್ಮಿಕ ಪದ್ಧತಿ ಎಲ್ಲರೂ ಬಿಡಬೇಕು. ಹೋಟೆಲ್ನಾಗ, ಗ್ಯಾರೇಜ್ನಾಗ ದನ ಕಾಯೋದು, ಮನಿ ತೋಲಿ, ಹೊಲ ತೋಲಿ ಅಂತಲ್ಲಿ ಇಂತಲ್ಲಿ ಎಲ್ಲಿ ಮಕ್ಕಳಿಗೆ ದುಡಿಮೆ 14 ವರ್ಷದ ಮಕ್ಕಳಿಗೆ ಇಟ್ಕೋಬಾರ್ದು. ಇದು ಬಾಲ್ಯಾವಸ್ಥೆಯಲ್ಲಿರುವ ಮಕ್ಕಳು, ಆಮೇಲೆ ಕಿಶೋರಾವಸ್ಥೆಯಲ್ಲಿರುವ ಒಂದು 18 ವರ್ಷದ ಒಳಗಿನ 14 ವರ್ಷದ ಮೇಲಿನ ಮಕ್ಕಳಿಗೂ ಕೂಡ ದುಡಿಲಿಕ್ಕೆ ಇಟ್ಕೊಂಬಂಗಿಲ್ಲ. ಅವಕ್ಕೇನಪ್ಪಾ ಅಂದ್ರ ಸರಿಯಾಗಿ ಸಾಲಿ ಕಲಿಲಿಕ್ಕೆ ವ್ಯವಸ್ಥೆ ಇದೆ. ಸಾಲಿ ಕಲಿತು ಶಾಣರಾಗಿ ಅವರು ಒಳ್ಳೆ ಪ್ರಜೆಗಳಾಗಬೇಕು ಅಂತ ಇವತ್ತು ಸರ್ಕಾರ ಬಾಲಕಾರ್ಮಿಕ ಪದ್ಧತಿ ವಿರೋಧ ಮಾಡಿ ಕಾನೂನು ಮಾಡ್ಯದ. ಯಾರಾದ್ರೂ ದುಡ್ಲಿಕ್ಕೆ ಇಟ್ಕೊಂಡ್ರ ಅವರಿಗೆ ಕಠಿಣ ಶಿಕ್ಷೆ, 50,000 ರೂಪಾಯಿ ದಂಡ, ನಾನ್ ಬೇಲಾಗಿ ಅರೆಸ್ಟ್ ಮಾಡ್ತಕ್ಕಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಯದ. ತಿಳಿತಿಲ್ರಿ? ತಿಳಿತ್ರಿ? ಅದಕ್ಕೆ ಸುಂದರವಾದ ಕವಿ ಒಂದು ಹಾಡು ಹೇಳ್ತಾನ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ. ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ, ಮೊದಲೇ ನಿನ್ನ ಚುಕಾರಲ್ಲೋ ಓ ಬಾಲಕ. ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ, ಮೊದಲೇ ನಿನ್ನ ಚುಕಾರಲ್ಲೋ ಓ ಬಾಲಕ. ಜನ್ಮ ಬಿಟ್ಟ ತಂದೆ ತಾಯಿ ವಿದ್ಯೆ ಬುದ್ಧಿ ಕಲಿಸಲಿಲ್ಲ, ನಿನ್ನ ಅಣ್ಣ ಅಪ್ಪ ಕೂಡ ಶಾಲೆ ಮಕ್ಕಳ ನೋಡಲಿಲ್ಲ.
ಇವತ್ತು ಹಳ್ಳಿಗಳಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ಇವತ್ತು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಬಾಲ್ಯಾವಸ್ಥೆ ಮತ್ತು ಕಿಶೋರ ಕಾರ್ಮಿಕ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆ 1986 ತಿದ್ದುಪಡಿ 2016 ಪ್ರಕಾರ ಕಾರ್ಮಿಕ ಇಲಾಖೆ ಒಂದು ಪ್ರತ್ಯೇಕವಾದ ಸೆಲ್ ಅನ್ನು ಮಾಡಿ ಇಡೀ ಜಿಲ್ಲೆಯಾದ್ಯಂತ ಬಾಲಕಾರ್ಮಿಕರ ಶಾಲೆ ಬಿಡುವ ಮಕ್ಕಳ ಒಂದು ನಿಷೇಧ ಮತ್ತು ನಿಯಂತ್ರಣಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಾವುಗಳೆಲ್ಲ ಸರ್ಕಾರ ಏನೇ ಮಾಡಿದ್ರು ನಾವುಗಳೆಲ್ಲ ಕೈ ಜೋಡಿಸ್ಬೇಕು. ಮಕ್ಕಳು ಓದಲಿಕ್ಕೆ ಹಿಂದೆ ವ್ಯವಸ್ಥೆ ಇರಲಿಲ್ಲ. ಇವತ್ತು ಊರಿನಲ್ಲಿ ಶಾಲೆ, ಸ್ಕಾಲರ್ಶಿಪ್, ಈ ಎಲ್ಲ ವ್ಯವಸ್ಥೆ, ಹಾಸ್ಟೆಲ್, ಪ್ರತಿಯೊಂದು ಏನಪ್ಪಾ ಅಂದ್ರೆ ಉಚಿತವಾಗಿ ಸಿಗ್ತಕ್ಕಂಥದ್ದು ಶಿಕ್ಷಣದ ಹಕ್ಕು ಇವತ್ತು ಕಾನೂನನ್ನ ಸರ್ಕಾರ ತಂದಿದೆ. ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತಂದು ಮೂಲಭೂತ ಕರ್ತವ್ಯಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕಡ್ಡಾಯವಾದಂತಹ ಒಂದು ಕೆಲಮನ್ನು ಕೂಡ ಸೇರಿಸಿದೆ. ಇಷ್ಟೆಲ್ಲ ಆದಮೇಲೆ ನಾವು ಈ ಮಕ್ಕಳನ್ನ ನಾವು ಓದಿಸಿದ್ರೆ ನಮ್ಮ ದೇಶದ ಮಾನವ ಸಂಪನ್ಮೂಲ ಹೆಚ್ಚು ಮೌಲ್ಯಯುತವಾಗಿ ಮುಂದೆ ಹೋಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಮಾದರಿ ಪ್ರಗಾ ಗ್ರಾಮದಲ್ಲಿ ನಾವೆಲ್ಲರೂ ಈ ಬಾಲಕಾರ್ಮಿಕ ಕಾನೂನಿನ ಒಂದು ಬಗ್ಗೆ ಒಂದು ಬೀದಿ ನಾಟಕವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಸೊಸೈಟಿಯ ಅಧಿಕಾರಿಗಳಿಗೆ ತಾವೆಲ್ಲ ಸಮಯ ಕೊಟ್ಟಿದ್ರಿ, ತಮಗೆ ವಂದನೆ ಸಲ್ಲಿಸ್ತೀವಿ. ಇನ್ನು ಮುಂದೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಲಿ, ವಯಸ್ಕರು ದುಡಿಮೆ ಕಡೆ ಹೋಗ್ಲಿ ಅಂತಕ್ಕಂಥ ಮಾತು ಹೇಳಿ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟೇ